ಮಗು ಭಾಳ ಚಂದ ಅವ್ರ ತಾಯಿ ಚಂದ ಸಾಲಿ ಕಲಿಸಿದ್ಲು, ಡಿಗ್ರಿ ಕಲಿಸಿದ ಮ್ಯಾಗ ಮಗ ಏನು ಮಾಡ್ತಾನಂದ್ರೆ ಚಲೋ ಸಾಲಿ ಕಲಿತ ಕೇಸಿಂದ ಒಂದು ಚಂದ ಸಾಲಿ ಕಲಿಯಾಕತ್ತಿರ್ತಾನ. ಅವಾಗ ಏನಾಗ್ತದಂದ್ರೆ ಒಂದು ಯುವತಿ ಮೇಲೆ ಅವನಿಗೆ ಪ್ರೀತಿ ಉಕ್ಕೊಂಬಿಡುತ್ತೆ. ಪ್ರೀತಿ ಉಕ್ಕೊಂಡು ಏನು ಮಾಡ್ತಾನಂತಂದ್ರೆ ಇಬ್ಬರು ಪ್ರೀತಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಯುವತಿ ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಯುವತಿ ಆ ಯುವಕನಿಗೆ ಕೇಳ್ತಾಳತ್ತ, ನನ್ನ ಮುಂದೆ ಇನ್ನೊಂದು 5 ದಿನ ಬಿಟ್ಟರೆ ನನ್ನ ಬರ್ತಡೇ ಬಂತು, ನನ್ನ ಬರ್ತಡೇಗೆ ನೀ ಏನು ಗಿಫ್ಟ್ ಕೊಡೋದಿ ಅಂತ ತಿಳ್ಕೊಂಡು ಆ ಯುವತಿ ಆ ಯುವಕನಿಗೆ ಕೇಳಿದಾಗ ಆ ಯುವಕ ಕೇಳ್ತಾನಂತ, ನಿನಗೋಸ್ಕರ ಏನು ಬೇಕು ಕೇಳಿ ಎಲ್ಲ ನಿನಗೆ ತಂದು ಕೊಡ್ತೀನಿ, ಏನು ಬಂಗಾರ ಬೇಕೇನು ಕೇಳಿ ನಿನಗೆ ಬಂಗಾರ ತಂದು ಕೊಡ್ತೀನಿ, ಭಾಳ ದುಡ್ಡು ಬೇಕೇನು ಕೇಳಿ ನಿನಗೆ ದುಡ್ಡು ಗಿಫ್ಟ್ ಮಾಡ್ತೀನಿ, ನಿನಗೇನು ಬೇಕಾದ ಕೇಳಿ ಆಕಾಶದಲ್ಲಿರುವಂಥ ಚುಕ್ಕಿ ಹಣ್ಣ ತಂದು ಕೊಡು ಅಂತೇಳಿ ಅದನ್ನು ತಂದು ಕೊಡ್ತೀನಿ ನಾನು. ಅವ್ರ ಅಪ್ಪಂದು ಆದ ಚುಕ್ಕಿ ತಂದು ಕೊಡೋಕೆ ಸುಮ್ಮ ರೂಪಾಕದ, ನಿನಗೇನು ಬೇಕು ಕೇಳಿ ನಿನಗೆಲ್ಲ ತಂದು ಕೊಡ್ತೀನಿ ಅಂತ ತಿಳ್ಕೊಂಡು ಆ ಯುವಕ ಕೇಳಿದಾಗ ಆ ಯುವತಿ ಹೇಳತ್ತಾಳಂತ, ನಿನ್ನ ಬಂಗಾರ ನನಗೆ ಬೇಡ, ನಿನ್ನ ದುಡ್ಡು ನನಗೆ ಬೇಡ, ನಿನ್ನ ಏನೂ ಗಿಫ್ಟ್ ಬೇಕಾಗಿಲ್ಲ, ಒಂದು ಗಿಫ್ಟ್ ಕೊಡು ಅಂತ ಕೇಳಿದ. ಅದು ಏನು ಕೇಳತ್ತಾನ ಅಂತಂದ್ರೆ, ನಿನ್ನ ಅಡ್ದಿರ್ತಕ್ಕಂಥ ನಿನ್ನ ತಾಯಿಯ ಹೃದಯ ನನಗೆ ಬೇಕಂತ ಕೇಳಿದ್ನಂತ. ಏನು ಕೇಳಿದ? ನಿನ್ನ ತಾಯಿ ಹೃದಯ ನನಗೆ ಬೇಕಂತ ತಿಳ್ಕೊಂಡು ಆ ಯುವತಿ ಆ ಯುವಕನಿಗೆ ಕೇಳಿದಾಗ ಆ ಯುವಕ ಅನ್ನಬೇಕಿತ್ತು, ನನ್ನ ತಾಯಿ ಕಷ್ಟಪಟ್ಟು 9 ತಿಂಗಳ ತನ್ನ ಗರ್ಭದೊಳಗೆ ಇಟ್ಕೊಂಡು ಭಾಳ ಕಷ್ಟಪಟ್ಟು ನನ್ನ ಇಲ್ಲಿವರೆಗೂ ನನ್ನ ತಾಯಿ ಬೆಳೆಸ್ಯಾಳ, ಆ ತಾಯಿ ಹೃದಯ ನನಗೆ ತಂದು ಕೊಡೋಕೆ ಆಗಲ್ಲ ಅಂತ ತಿಳ್ಕೊಂಡು ಆ ಯುವಕ ಹೇಳ್ಬೇಕಾಗಿತ್ತು. ಆದರೆ ಆ ಯುವಕ ಹೇಳತ್ತನಂತ, ನಿನಕಿಂತ ಹೆಚ್ಚಿಂದೇನು ನನ್ನ ತಾಯಿ ಹೃದಯ, ನಿನಕಿಂತ ಹೆಚ್ಚಿಂದೇನು ತಂದು ಕೊಡ್ತೀನಿ ತಗೋ ಅಂತ ತಿಳ್ಕೊಂಡು ಆ ಯುವಕ ಏನು ಮಾಡ್ತಾನಂದ್ರೆ ಮನೆಗೆ ಓಡಿ ಮನೆಗೆ ಬರ್ತಾನ. ಆ ತಾಯಿ ಮನೆ ಒಳಗೆ ಮಗ ಬರ್ತಾನ, ಅವ್ನಿಗೆ ಚಂದ ಊಟ ಮಾಡಿಸ್ಬೇಕಂತ ತಿಳ್ಕೊಂಡು ಆ ತಾಯಿ ಮನೆ ಒಳಗೆ ಮಗುವಿನ ಬರುವಿಕೆಗಾಗಿ ಆ ತಾಯಿ ಕಾಯ್ಕೋತ ಮನೆ ಒಳಗೆ ಕುಂತ್ಕೋತ ಪಡಸಾಲಿ ಒಳಗೆ ನಿದ್ದೆತ್ತಿ ಆ ತಾಯಿ ಮಲ್ಕೊಂಡಿರ್ತಾಳ. ಈ ಯುವಕ ಸೀದಾ ಮನೆ ಒಳಗೆ ಹೋದವನೇ ಏನು ಮಾಡ್ತಾನಂದ್ರೆ ಸೀದಾ ಅಡಿಗೆ ಮನೆಗೆ ಹೋಗ್ತಾನೆ. ಅಡಿಗೆ ಮನೆಗೆ ಹೋದವನೇ ತನ್ನ ಕೈ ಒಳಗೆ ಚಾಕು ಹಿಡ್ಕೋತಾನೆ. ಚಾಕು ತನ್ನ ಕೈ ಒಳಗೆ ಹಿಡ್ಕೊಂಡು ತಾಯಿ ಮಲ್ಕೊಂಡಿರ್ತಾಳ, ಮಲ್ಕೊಳ್ಳುವಂಥ ತಾಯಿಗೆ ಬಂದು ಚಾಕು ತೆಗೆದುಕೊಂಡವನೇ ಏನು ಮಾಡ್ತಾನೆ ಅಂತಂದ್ರೆ ಆ ತಾಯಿ ಹೃದಯಕ್ಕೆ ಚುಚ್ಚಿ ಬಿಡ್ತಾನೆ. ಚುಚ್ಚಿದ ಆ ತಾಯಿ ಹೃದಯದಿಂದ ರಕ್ತ ಬರಲಿಕ್ಕೆ ಪ್ರಾರಂಭವಾಗ್ತದ. ಆ ತಾಯಿ ತಳಗಡೆ ಬಿದ್ದು ವಿಲ ಒದ್ದಾಡ್ತಿರ್ತಾಳ. ಆದರೆ ಅರ್ದಿರ್ತಕ್ಕಂಥ ತಾಯಿಯ ಕರಳನ್ನು ಇವ ತಿಳ್ಕೊಳ್ಳಾರ್ದೆ ಆ ತಾಯಿ ಹೃದಯಕ್ಕೆ ಚುಚ್ಚಿ ಕೇಸಿಂದ ಏನು ಮಾಡಿದ, ತಾಯಿ ಹೃದಯ ತನ್ನ ಕೈ ಒಳಗೆ ಹಿಡ್ಕೊಂಡು ಆ ಯುವತಿಗೆ ಕೊಡಬೇಕು, ಪ್ರೇಯಸಿಗೆ ಕೊಡಬೇಕಂತ ಹೋಗ್ತಾನ. ಹೋಗುವಂಥ ಸಂದರ್ಭದೊಳಗೆ ಏನಾಗ್ತದಂದ್ರೆ, ಹೋಗುವ ಅವಸರದೊಳಗೆ ಒಂದು ದಾರಿ ಒಳಗೆ ದೊಡ್ಡ ಕಲ್ಲು ಬಿದ್ದಿರ್ತದ. ಆ ಕಲ್ಲಿಗೆ ಎಡವಿ ತಾನೊಂದು ಕಡೆ ಬೀಳುತ್ತಾನ, ತಾಯಿ ಹೃದಯ ಒಂದು ಕಡೆ ಬೀಳುತ್ತದೆ. ತಾಯಿ ಹೃದಯ ಒಂದು ಕಡೆ ಬಿದ್ದಾಗ ಆ ತಾಯಿ ಹೃದಯ ಮಾತಾಡ್ತಿರ್ತಂತ. ಏನು ಮಾತಾಡ್ತಿರ್ತಂದ್ರೆ, ಯಪ್ಪ ಮಗ ನೀ ಬಿದ್ದಿಯಲ್ಲಪ್ಪ, ನಿನಗೆಲ್ಲರ ಪೆಟ್ಟಾಯ್ತೇನೋ ನೋವಾಯ್ತೇನೋ ಅಂತ ಆ ತಾಯಿ ಹೃದಯ ಆ ಮಗನಿಗೆ ಕೇಳ್ತಿರ್ತಂತ. ಅದಕ್ಕಿಷ್ಟ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಸಹಿತ. ನಮ್ಮ ಅಡದಿರ್ತಕ್ಕಂಥ ಎಲ್ಲ ಯುವ ಸಮಾಜ ಏನು ನಿಂತ್ಕೊಂಡದಲ್ಲ, ಎಲ್ಲರೂ ಇಷ್ಟ ಅರ್ಥ ಮಾಡ್ಕೊಳ್ಬೇಕು. ಚಟ ಮಾಡುವಂಥ ಯುವಕರು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಅಡದಿರ್ತಕ್ಕಂಥ ತಂದೆ ತಾಯಿಗಳಿಗೆ ಯಾವಾಗ ತ್ರಾಸ ಆಗ್ತದಂದ್ರೆ, ಅವ್ರು ಎಟ್ರ ಕಷ್ಟ ಅನುಭವಿಸಲ್ಯಾಕ ಮನೆ ಒಳಗೆ, ಅವಾಗ ಅವ್ರಿಗೆ ನೋವು ಅನ್ಸಂಗಿಲ್ಲ, ತ್ರಾಸ ಅನಿಸೋದಿಲ್ಲ. ಆದರೆ ತಂದೆ ತಾಯಿಗಳಿಗೆ ಯಾವಾಗ ತ್ರಾಸ ಆಗ್ತದಂದ್ರೆ, ಬೆಳಗ್ಗೆ ಅವ್ರಿಗೆ ಎಷ್ಟು ಕಷ್ಟ ಆದರೂ ಕೂಡ ತಮ್ಮ ಮಕ್ಕಳಿಗೆ ಏನಾದರೂ ತ್ರಾಸ ಆದಾಗ ತಂದೆ ತಾಯಿಗಳಿಗೆ ನೋವು ಆಗ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಬೆಳಗ್ಗೆ ಮನೆಯಿಂದ ಮಗ ದುಡಿಯೋಕೆ ಹೋದ ಮಗ ಸಾಯಂಕಾಲ ಕುಡಿದು ಮನೆಗೆ ಬಂದಾಗ ಆ ತಂದೆ ತಾಯಿಗಳಿಗೆ ತ್ರಾಸ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಯುವ ಸಮಾಜ ಅರ್ಥ ಮಾಡ್ಕೊಳ್ಬೇಕಾಗ್ಯದ. ಅದ್ರ ಸಲುವಾಗಿ ನಿಮ್ಗೆ ಹೇಳೋದಿಷ್ಟ, ತಂದೆ ತಾಯಿಗಳಿಗೆ ಒಟ್ಟ ನೋವು ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟು, ನೀವು ಒಂದು ಪರೀಕ್ಷೆ ಮಾಡಿರಿ ನಿಮ್ಮ ಜೀವನದೊಳಗೆ. ನೀವು ಏನು ಒಂದು ಕಲ್ಲು ತಗೋರಿ, ಒಂದು ಕಲ್ಲು ತೊಗೊಂಡು ಒಟ್ಟಿಗೆ ಕಟ್ಕೋರು, ನೋಡು ಎಷ್ಟು ತಾಸು ತಡ್ಕೋತೀರಿ ನೋಡ್ತೀನಿ.
ಒಂದು ತಾಸು ತಡ್ಕೊಳಕ್ಕಾಗಲ್ಲ ನಮಗೆ. ಒಟ್ಟಿಗೆ ಕಲ್ಲು ಕಟ್ಕೊಂಡು 1 ತಾಸು 2 ತಾಸು ತಡ್ಕೊಂಡೇವಿ, ಆದ್ರೆ ಒಂದು ದಿನ ತಡ್ಕೊಳಕ್ಕಾಗಲ್ಲ ಆ ತ್ರಾಸ. ಆದ್ರೆ ನಮಗೆ ಬರೀ ಕೇವಲ ಒಂದು ಕಲ್ಲು ಒಟ್ಟಿಗೆ ಕಟ್ಕೊಂಡು ನಿಂದ್ರಕ್ಕಾಗೋದಿಲ್ಲ. ಆದ್ರೆ ಅದು ಒಬ್ಬ ತಾಯಿ 9 ತಿಂಗಳು ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ನಮಗೆ ಜನ್ಮ ಕೊಟ್ಟಿರ್ತಾಳಲ್ಲ, ಆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾಳೆ ಅಂತಕ್ಕಂಥದ್ದು ನಾವೆಲ್ಲ ಯುವ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಅದ್ರ ಸಲುವಾಗಿ ತಂದೆ ತಾಯಿಗಳಿಗೆ ತ್ರಾಸ ಕೊಡ್ಲಾರ್ದಂಗೆ, ಅವ್ರಿಗೆ ಬೇಸರ ಆಗುವಂಗೆ ಯಾರು ಕೂಡ ಬದುಕಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಆಸರ ಆಗುವಂಥ ಬದುಕು ನಿಮ್ಮೆಲ್ಲರದು ಕೂಡ ಆಗಲಿ. ಯಾಕಂದ್ರೆ ಇವತ್ತು ಎಷ್ಟು ನಿರುತ್ಸಾಹಿ ಆಗಿರತ್ತಂದ್ರೆ ಒಟ್ಟು ಕೆಲಸ ಮಾಡೋದಿಲ್ಲ, ಏನೂ ಇಲ್ಲ. ಮನೆ ಒಳಗೆ ಕೆಟ್ಟ ಮನೆಗೆ ನಮ್ಮ ಈ ಚಟ ಬಿಡಿಸುವಂಥ ಕಾರ್ಯಕ್ರಮವನ್ನು ಜಮಖಂಡಿ ಭಾಗದೊಳಗೆ ಅಲ್ಲಿ ಮಾಡಿದೊಳಗೆ ಅದು ಮುಗಿದ ಮೇಲೆ, ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಮಠಕ್ಕೆ ಬಂದು ತಾಯಂದ್ರೆ ಭೇಟಿ ಆಗತ್ತಾರೆ. ಒಬ್ಬ ತಾಯಿ ಮಠಕ್ಕೆ ಬಂದ ಕೇಸಿಂದ ಹೇಳಿಲ್ಲ, ನಮ್ಮ ತವ್ರ ಮನೆ ಗೋಕಾಕ್ರಿ ಗುರುಗಳ, ಅಲ್ಲಿ ಗೋಕಾಕ್ದೊಳಗೆ ನಮ್ಮ ಅಣ್ಣ ಅದಾನ್ರಿ, ಬರೇ ಚಟ ಮಾಡ್ತಾನ್ರಿ, ಒಟ್ಟ ದುಡಿಯಂಗಿಲ್ಲ. ಮನೆ ಒಳಗೆ ತಂದೆ ತಾಯಿಗಳ ದುಡಿಬೇಕು. ಆ ದುಡಿದಿರ್ತಕ್ಕಂಥ ರೊಕ್ಕ ಏನದವಲ್ಲ ಬರೀ ಅವನ ಖರ್ಚಿಗೆ ಅವ್ನ ಚಟಕ್ಕೆ ಕೊಡೋದಾಗೈತಿ. ಮತ್ತು ಕುಡ್ದ ಕೇಸಿಂದ ಇಡೀ ಮನೆದು ಮರ್ಯಾದೆ ತೆಗಿಯಾಕತ್ತಾನ್ರಿ. ಅವಂಗೆ ಏನರ ಚಟ ಬಿಡಿಸ್ಬೇಕಂತ ತಿಳ್ಕೊಂಡು ಎಲ್ಲ ತಾಯಂದ್ರೆ ನಮ್ಮ ಮಠಕ್ಕೆ ಇವತ್ತಿನ ದಿವಸ ಬರ್ತಾ ಇದ್ದಾರೆ. ಬರೀ ನಮ್ಮ ಮಠದೊಳಗೆ ಎಂಥ ಕೇಸ್ಗಳು ಬರಾಕತ್ತಾವ ಅಂದ್ರೆ ಬರೀ ಚಟದ. ನಮ್ಮ ದೇವ್ರವ್ರು ವಕೀಲರು ಬಂದಾರ, ಅವ್ರಿಗೆ ಕೇಳ್ರಿ ಅವ್ರ ಹತ್ರ ಯಾವ ಕೇಸ್ಗಳು ಬರ್ತಾವತ್ತಂದ್ರೆ ಬರೀ ಗಂಡ ಹೆಂಡ್ತಿ ಜಗಳ, ಇವು ಚಟ ಮಾಡೋದು, ಆ ಜಗಳ ಈ ಜಗಳ, ಅಣ್ಣ ತಮ್ಮಂದ್ರ ಜಗಳ, ಬರೀ ಇಂಥವ ಬರಾಕತ್ತ ಇವತ್ತಿನ ದಿನಮಾನದೊಳಗೆ. ಅದಕ್ಕೆ ನಿಮ್ಗೆ ಹೇಳೋದಿಟ್ಟ, ಎಷ್ಟು ತಂದೆ ತಾಯಿಗಳಿಗೆ ಭಾಳ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿರ್ತಾರೆ, ಚಂದ ಪ್ರೀತಿಯಿಂದ ಅವ್ರ ಜೊತೆ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ಎತ್ತ ತಂದೆ ತಾಯಿಗಳಿಗೆ ಯಾವಾಗ ಖುಷಿ ಆಗ್ತದೆ ಅಂತಂದ್ರೆ, ನೀವು ಎತ್ತ ತಂದೆ ತಾಯಿಗಳು ಒಂದು ದೊಡ್ಡ ಮನೆ ಕಟ್ಟಿಸ್ರಿ, ಖುಷಿ ಆಗೋದಿಲ್ಲ. ಅವ್ರ ಕೊಳ್ಳಾಗ ನೀವು ಬಂಗಾರ ಹಾಕ್ರಿ, ಅವಾಗ ಖುಷಿ ಆಗೋದಿಲ್ಲ. ನೀವು ಅವ್ರಿಗೆ ಮೃಷ್ಟಾನ ಹೋಟೆಲ್ದಂದು ಅಡುಗೆ ತಂದು ಕೊಡ್ರಿ, ಅವಾಗ ಎತ್ತ ತಂದೆ ತಾಯಿಗಳಿಗೆ ಖುಷಿ ಆಗೋದಿಲ್ಲ. ಹಡ್ದಿರ್ತಕ್ಕಂಥ ತಂದೆ ತಾಯಿಗಳಿಗೆ ಯಾವಾಗ ಖುಷಿ ಆಗ್ತದಂದ್ರೆ, ನೀವೇನಾದರೂ ಒಂದು ಊರೊಳಗೆ ಏನಾದರೂ ಸಾಧನೆ ಮಾಡಿ 4 ಮಂದಿ ಹಿರಿಯರು ಹೋಗಿ ಆ ಎತ್ತ ತಂದೆ ತಾಯಿಗಳ ಮುಂದೆ ಹೋಗಿ ಎಂಥ ಮಗುವಿಗೆ ಜನ್ಮ ಕೊಟ್ಟೆ ಅಂತ ತಿಳ್ಕೊಂಡು ಯಾರು ಮಾತಾಡ್ತಾರಲ್ಲ, ಅವಾಗ ಎತ್ತ ತಂದೆ ತಾಯಿಗಳಿಗೆ ಖುಷಿ ಆಗ್ತದಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು, ಮನೆಗೆ ಊರಿಗೆ ನೀವೆಲ್ಲರೂ ಕೂಡ ಕೀರ್ತಿ ತರುವಂಥ ಮಕ್ಕಳು, ಈ ಕಡ್ಕೊಳ ಗ್ರಾಮಕ್ಕೆ ಮಾರಕ ಆಗುವಂಥ ಮಕ್ಕಳು ನೀವೆಲ್ಲರೂ ಕೂಡ ಆಗಬಾರ್ದು. ಮುಂದೊಂದು ದಿನ ಸ್ಮಾರಕ ಆಗುವಂಥ ಮಕ್ಕಳು ನೀವೆಲ್ಲರೂ ಕೂಡ ಆಗ್ಬೇಕಂತ ತಿಳ್ಕೊಂಡು, ನಿಮ್ಮೆಲ್ಲರೂ ಕೂಡ ಇವತ್ತಿನ ವಿಷಯ ನಿಮ್ಮೆಲ್ಲರಿಗೂ ಸಹಿತ ಹೇಳಿ. ಇವತ್ತಲ್ಲ ನನ್ನ ಹತ್ರ ತಾಯಿ ಬಂದು ಭೇಟಿಯಾಗಿ ಹೇಳಿದ್ಲು, ಅಜ್ಜವ್ರ ಮೊನ್ನೆ ಭಾಳ ಚಂದ ಕಾರ್ಯಕ್ರಮ ಮಾಡಿದ್ರಿ ನಮ್ಮ ಜಮಖಂಡಿ ಒಳಗೆ. ಆದರೆ ಏನು ಮಾಡೋದ್ರಿ ಅಜ್ಜರ, ನಮ್ಮ ಮನೆ ಒಳಗೆ ಬರೇ ನಮ್ಮ ಗಂಡ ಬರೇ ಬಂದು ಹೊಡಿತಾನ, ಕುಡಿತಾನ, ಮಾಡ್ತಾನ. ಸ್ವಲ್ಪ ಸಂಸಾರ ನಮ್ದು ನೆಟ್ಟಗೆ ನಡೆಯವಲ್ಲ, ಏನರ ಒಂದು ಸ್ವಲ್ಪ ಆಶೀರ್ವಾದ ಮಾಡಿರಿ ಅಂತ ಆ ಹೆಣ್ಮಗಳು ಒಬ್ಬ ತಾಯಿ ನನ್ನ ಹತ್ರ ಬಂದು ಹೇಳಿದ್ಲು. ಏನು ಹೇಳ್ಬೇಕು ನಾ ಅಂಥವ್ರಿಗೆ? ಮನ್ಯಾಗ ಬರೀ ಗಂಡು ಹೊಡಿತಾನ ಅಂತಾರೆ, ಏನು ಆಶೀರ್ವಾದ ಮಾಡ್ಬೇಕು? ಅದಕ್ಕೆ ಅವ್ರಿಗೆ ಒಂದ ಮಾತು ಹೇಳಿದೆ, ನಿಮ್ಮ ಸಂಸಾರದೊಳಗೆ ಒಂದ ಸೂತ್ರ ಅನುಸರಿಸ್ಕೊಂಡು ಬಿಡ್ರಿ, ಅಂದ್ರೆ ನಿಮ್ಮ ಸಂಸಾರ ಭಾಳ ಚೆನ್ನಾಗಿ ನಡೀತದತ್ತು ಒಂದ ಸೂತ್ರ ಹೇಳಿಬಿಟ್ಟಾನ. ಆ ಸೂತ್ರ ನಿಮ್ಮ ಜೀವನದೊಳಗೂ ಅಳವಡಿಸ್ಕೊಂಡು ಬಿಟ್ರೆ ನಿಮ್ಮ ಸಂಸಾರ ಕೂಡ ಚೆನ್ನಾಗಿ ನಡೀತದೆ. ಏನು ಸೂತ್ರ ಅಳವಡಿಸ್ಕೊಳ್ಬೇಕಂತಂದ್ರೆ, ಸಂಸಾರ ಚೆನ್ನಾಗಿ ನಡಿಬೇಕಾಗಿತ್ತಂದ್ರೆ ಗಂಡ ಭಾಳ ಬೆಂಕಿ ಆಗಿದ್ನಂತಂದ್ರೆ ಹೆಂಡ್ತಿ ಏನಾಗ್ಬೇಕಂದ್ರೆ ನೀರಾಗಿಬಿಡ್ಬೇಕು. ಹೆಂಡ್ತಿ ಭಾಳ ಬೆಂಕಿ ಆಗಿದ್ಲತ್ತಂದ್ರೆ ಗಂಡ ಏನಾಗ್ಬೇಕಂದ್ರೆ ನೀರಾಗಿಬಿಡ್ಬೇಕು. ಇಟ್ಟ ನೋಡಿ ಜೀವನದೊಳಗೆ ಸೂತ್ರ. ಯಾರು ಸೂತ್ರ ಜೀವನದೊಳಗೆ ಅನ್ವರ್ಸ್ಕೋತಾರಲ್ಲ ಅವರ ಸಂಸಾರ ಭಾಳ ಸುಗಮವಾಗಿ ನಡೀತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಇವಕಿನೂ ಬೆಂಕಿ ಆದಾಗ ಇವ್ರೂ ಬೆಂಕಿ ಆದ್ನಂದ್ರೆ ಮನೆ ದಗ ಉರಿದ ಹೋಗ್ಬಿಡುತ್ತದು. ಅದರ ಸಲುವಾಗಿ ಚಂದ ಚಂದ ನಡೆಸೋದು. ಗಂಡ ಏನೂ ಅನ್ನೋದಿಲ್ಲ, ಎಲ್ಲ ಈ ನಮ್ಮ ಹತ್ರ ಬರ್ತಾರೆ. ಒಬ್ಬ ಗಂಡ ಬಂದಂತ ಒಬ್ಬ ಜ್ಯೋತಿಷ್ಗಾರ ಹತ್ರ ಬಂದು ಹೇಳಿದ, ಬರೇ ನನ್ನ ಹೆಂಡ್ತಿಗೆ ಒಂದವಲ್ದ್ರಿ, ಏನು ಮಾಡ್ಬೇಕ್ರಿ? ಬರೇ ಅಕ್ಕಿಂದು ನಂದು ಬರೀ ವಿರುದ್ಧ ದಿಕ್ಕಿಗೆ ಹೊಂಟದ, ಏನರ ಒಂದು ಸ್ವಲ್ಪ ಮಂತ್ರಿಸ್ಕೊಡ್ರಿ ಅಂತ ಜ್ಯೋತಿಷ್ಗಾರ ಹತ್ರ ಬಂದ. ಅವಾಗ ಜ್ಯೋತಿಷ್ಗಾರ ಏನು ಹೇಳಿದ್ರು ಅಂದ್ರೆ, ನೀವು ಏನೂ ಮಾಡೋಕ್ಕೆ ಹೋಗ್ಬೇಡ, ಅಕ್ಕಿ ಏನೋ ಮಾಡಲ್ಲಕ್ಕ, ಮನ್ಯಾಗ ಅಡುಗೆ ಮಾಡೋದು ಸ್ವಾದ ಬರೋವಲ್ದತ್ತು ಏನು ಹೇಳತ್ತಿಯಲ್ಲ, ಅಕ್ಕಿ ಏನೋ ಮಾಡಲ್ಲಕ್ಕ, ಇವತ್ತು ಹೋಗಿ ಮನೆ ಒಳಗೆ ಚಂದ ಊಟ ಮಾಡಿ ಭಾಳ ಚಂದ ಮಾಡಿ ಅಂದ್ಬಿಡು ಸಾಕಿ, ನಿನ್ನ ಭಾಳ ಎತ್ತಿಟ್ಟು ಬಿಡ್ತಾಳ ಅಂತ ತಿಳ್ಕೊಂಡು ಆ ಜ್ಯೋತಿಷ್ಗಾರ ಹೇಳಿ ಕಳಿಸಿದ. ಅವ ಮನೆಗೆ ಹೋಗಿ ಏನು ಮಾಡಿದ್ನಂದ್ರೆ, ಮನೆಗೆ ಹೋದ ಪದ್ಧಸಿರಿ ಅಕ್ಕಿ ಏನು ಮಾಡಿದ್ಲ, ಹೋಳ್ಗೆ ನೀಡಿದ್ಲು ತಾಟಿಗೆ. ಹೋಳ್ಗೆ ತಿಂದ ಕೇಸಿಂದ ಹೇಳಿದ,
ಇವತ್ತಿನಂಗೆ ಹೋಳ್ಗೆ 20 ವರ್ಷ ಆಯ್ತು ಒಟ್ಟ ಉಂಡಿಲ್ಲ ನೋಡು ಅಂಥ ಹೋಳ್ಗೆ ಮಾಡಿ ಅಂತ ತಿಳ್ಕೊಂಡು ಆ ಗಂಡು ಹೊಗಳಿಬಿಟ್ಟು. ಅವಾಗ ಅಕ್ಕಿ ಏನು ಮಾಡಿದ್ಲ ಗಂಡನ ಕಪಾಳ ಪಡ್ಡನಾಗ ಹೊಡೆದ್ಲ. ಅವಾಗ ಇವ್ನು ಕೇಳಿದ, ಅಲ್ಲೋ ಹೋಳ್ಗಿಗೆ ಹೊಗಳಾಕತ್ತಿ ನೀ ನನಗೆ ಯಾಕೆ ಕೊಡ್ದೆ ಅಂತ ಕೇಳಿದಾಗ ಅವಾಗ ಅಕ್ಕಿ ಹೇಳ್ತೇನಲ್ಲ ಅಂತ, 20 ವರ್ಷ ಆಯ್ತು ನಿನಗೆ ಕೂಳು ಮಾಡಿ ಹಾಕಿನಿ, ಒಂದು ದಿವಸ ಹೊಗಳಿಲ್ಲ, ಇವತ್ತು ಬಾಜು ಮನೆಗೆ ಹೋಗಿ ಹೋಳ್ಗೆ ತಂದಿನಿ, ಇವತ್ತು ಹೊಗಳಾಕತ್ತಿ ಅನ್ಲಂದು. ಹಿಂಗಕ್ಕವ ಸಂಸಾರದೊಳಗೆ. ಅದಕ್ಕೆ ಚಂದ ಏನೂ ಮಾಡೋದಿಲ್ಲ, ಚಂದ ಹೊಗಳ್ಕೊತ ಹೋಗ್ಬಿಡ್ದೆ. ನಿಂದ ಅಣ್ಕೋತ ಹೋದ್ರೆ ಎಲ್ಲರೂ ಕೂಡ ಖುಷಿ ಆಗ್ತಾರೆ. ನಂದು ಅಣ್ಕೋತ ಹೋದೆ ಅಂದ್ರೆ ನಮಗೆ ದುಃಖ ಬರುತ್ತೆ. ನಾ ಇರ್ಲಿಕ್ಕೇನು ನಡೆಯಂಗಿಲ್ಲ, ನಾ ಇರ್ಲಿಕ್ಕಿಂತ ಫಂಕ್ಷನ್ ಆಗಂಗಿಲ್ಲ, ನಾನಾ ಬಂದು ಇಂಥ ಫಂಕ್ಷನ್ ದೊಡ್ಡ ಪ್ರಮಾಣ ಮಾಡಿದೆ, ನಾ ಇರ್ಲಿಕ್ಕೆ ನನ್ನ ಮನೆ ನಡೆಯಂಗಿಲ್ಲ, ಮನೆಗೆ ನಾನಾ ಸೂತ್ರದಾರ ಅನ್ನೋ ಅಹಂಕಾರ ನಮ್ಮಲ್ಲಿ ಏನು ಬರ್ತದಲ್ಲ ಅದ ನಮ್ಮನ್ನ ತಲೆ ಒಗೆದು ಬಿಡ್ತದೆ ತಳಗೆ. ಅದಕ್ಕೆ ನಮ್ಮಲ್ಲಿ ಅಹಂಕಾರ ಅಂತಕ್ಕಂಥದ್ದು ಇರಬಾರ್ದು. ನಾವು ಗುರುವಿನ ಸೇವಾ ಮಾಡಲ್ಯಾಕ, ಲಿಂಗ ಪೂಜೆ ಮಾಡಲ್ಯಾಕ, ಒಬ್ರಿಗೆ ಏನಾದರೂ ಒಂದು ಸ್ವಲ್ಪ ಸೇವಾ ಮಾಡಿದ್ರೆ ನಾನು ಮಾಡೀನಿ ಅಂತಕ್ಕಂಥ ಅಹಂಕಾರ ನಮ್ಮಲ್ಲಿ ಬರಬಾರ್ದು. ಮಾಡಿದೆನೆಂಬುದು ಮನದಲ್ಲಿ ಒಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಮಾಡಿದೆ ನೆನ್ನದಿರು ಲಿಂಗಕ್ಕೆ, ಮಾಡಿದೆ ನೆನ್ನದಿರು ಜಂಗಮಕ್ಕೆ, ಮಾಡಿದೆ ನೆಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳುತ್ತಾರೆ. ಅದಕ್ಕೆ ನಾವು ಹೆಂಗಿರ್ಬೇಕಂದ್ರೆ ಒಟ್ಟ ಮಾಡಿನಂತ ಬರಬಾರ್ದು ನೋಡು. ಒಟ್ಟ ಎಟ್ಟರ ಸೇವಾ ಮಾಡಲ್ಯಾಕ ಎಲ್ಲರೂ ಇಲ್ಲಿ 10 ರೂಪಾಯಿ ಕೊಟ್ಟವರು 1 ಲಕ್ಷ ರೂಪಾಯಿ ಕೊಟ್ಟವರು ಆ ಭಗವಂತನಿಗೆ. ಯಾರೂ ಇಲ್ಲಿ ಮೇಳಿಲ್ಲ, ಯಾರೂ ಕೀಳಿಲ್ಲ ಅಂತಕ್ಕಂಥ ಅರ್ಥವನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಚಂದ ನಕ್ಕೋತೀರಿ. ಇವತ್ತು ನಾನು ಕೂಡ ಅಲ್ಲಿ ಸ್ಪರ್ಧೆ ನಡೆದಿತ್ತು, ಎತ್ತಿನ ಸ್ಪರ್ಧೆ ನಡೆಸಿದ್ರು. ಅಲ್ಲಿ ನೋಡಕ್ಕೆ ಹೋಗಿದ್ದೆ. ಅಲ್ಲಿ ಆ ಎತ್ತಿನ ರೇಟ್ ಕೇಳಿ ನನಗೆ ಆಶ್ಚರ್ಯ ಆಯ್ತು. ಒಂದೊಂದು ಎತ್ತಿಗೆ 30-40 ಲಕ್ಷ ರೂಪಾಯಿ ಅಂತವು. ನಾನು ಅನ್ಕೊಂಡೆ ನಮ್ಮ ಸಿಟ್ಯಾಗ ಫಾರ್ಚುನರ್ 30-40 ಲಕ್ಷ ಕೊಟ್ಟವ್ರು ಅವರ ಶ್ರೀಮಂತರತ್ ನಾ ತಿಳ್ಕೊಂಡಿದ್ದೆ. ಆದರೂ ಒಬ್ಬ ರೈತನ ಎತ್ತಿಗೆ 30-40 ಲಕ್ಷ ರೂಪಾಯಿ ಕಿಮ್ಮತ್ತು ಐತೆ ಅಂದ್ರೆ ಯಾರು ಶ್ರೀಮಂತರು ಅಂತಕ್ಕಂಥದ್ದು ಅರ್ಥ ಮಾಡ್ಕೋರಿ. ಅಲ್ಲಿ ನಾವು ಸಿಟ್ಯಾಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರ್ತದೆ. ಅವ್ರು ಶ್ರೀಮಂತರು ಸ್ವಿಮ್ಮಿಂಗ್ ಪೂಲ್ದೊಳಗೆ ಈಜಾಡ್ದು ನಾವು ಅದ ದೊಡ್ಡದಂತೀವಿ. ಇಲ್ಲಿ ಬಂದು ಎಷ್ಟು ಚಂದ ಹೊಳಿ ಹರಿತದ, ಬಾವ್ಯಾಗ ಎಷ್ಟು ಚಂದ ಈಜಾಡ್ತಾರೆ. ಅದಕ್ಕಿಂತ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ನಮ್ಮ ಹಳ್ಳಿ ಒಳಗದಾವ. ನಾವು ಅಲ್ಲಿ ಪಾಕಿಟ್ ಹಾಲು ಕುಡಿತದೆ. ಅಲ್ಲಿ ಸಿಟಿಯಾಗೆಲ್ಲ ಪಾಕಿಟ್ ಹಾಲು ಕುಡಿತೇವೆ. ಇಲ್ಲಿ ಚಂದ ಆಕಳ ನಮ್ಮ ಎಮ್ಮಿಗಳು ಕರೆದಿರ್ತಕ್ಕಂಥ ಪ್ಯೂರ್ ಹಾಲು ಕುಡಿದ್ರೆ ನೀವೆಲ್ಲ ಶ್ರೀಮಂತ ವ್ಯಕ್ತಿಗಳು. ನಿಜವಾಗ್ಲೂ ಸಿಟಿಯಾಗಿದ್ದವ್ರು ಶ್ರೀಮಂತರಲ್ಲ, ನೀವು ಪ್ಯೂರ್ ಕುಡಿತಾರಲ್ಲ ಒರಿಜಿನಲ್ ಶ್ರೀಮಂತ ವ್ಯಕ್ತಿಗಳು ನೀವು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ. ಏನೂ ಇಲ್ಲ, ಸ್ಟೈಲ್ ಮಾಡ್ಕೋತ ಫೋನ್ ಯೂಸ್ ಮಾಡ್ಕೋತ ಅವು ಏನು ಫೋನ್ ಅವು ರೀಲ್ಸ್ ಮಾಡಿದೆ ಅದ್ರೊಳಗೆ ಫಸ್ಟ್ ಕ್ಲಾಸ್ ಬರ್ಬೇಕು, ಅಷ್ಟು ಫಾಲೋವರ್ಸ್ ಮಾಡ್ಕೊಳ್ಬೇಕು. ನಾನು ಇದ್ರೊಳಗೆ ಮುಂದುವರ್ಯಾಕತ್ತೇವೆ. ಇವತ್ತಿನ ಮಕ್ಕಳು ಒಂದು ಹೆಣ್ಣು ನೋಡಕ್ಕೆ ಹೋಗಿದ್ರು. ಹೆಣ್ಣು ನೋಡಕ್ಕೆ ಹೋದಾಗ ಗಂಡಿನವ್ರ ಕಡೆ ಹೋಗಿದ್ರು. ಗಂಡಿನವ್ರ ಕಡೆ ಹೋಗಿ ಕೇಸಿಂದ ಕೇಳಿದ್ರು, ಅಲ್ಲಿ ನಿನ್ನ ಮಗ ಏನು ಕೆಲಸ ಮಾಡ್ತಾನ ಅಂತ ಕೇಳಿದರು. ಅವಾಗ ಅವ ಅಂದ, ಆ ಗಂಡಿನ ಕಡೆಯವ್ರು ಹೇಳಿದರು, ನನ್ನ ಮಗ ಏನು ಮಾಡ್ತಾನಂದ್ರೆ ಯೋಧ ಆರ್ಮಿ ಸೈನಿಕ ಅದಾನ ಅಂತಂದು. ಆಯಿತು, ನನ್ನ ಮಗ ನಿನ್ನ ಮಗಳು ಏನು ಮಾಡ್ತಾಳೆ ಅಂತ ಕೇಳಿದ್. ನನ್ನ ಮಗಳು ಏನು ಮಾಡ್ತಾಳೆ ಅಂತಂದ್ರೆ ನಟಿ ಅದಾಳೆ, ಸಿನಿಮಾದೊಳಗೆ ನಟನೆ ಮಾಡ್ತಾಳೆ ಅನ್ನೋದು. ಅವಾಗ ಕೇಳಿದ್ದಂತ, ನಿನ್ನ ಮಗ ಯಾವ ಗಡಿ ಒಳಗೆ ನಿಂತ್ಕೊಂಡು ಅಲ್ಲಿ ಈ ಗಡಿಯನ್ನು ಕಾಯ್ತಾನ ಅಂತ ತಿಳ್ಕೊಂಡು ಹೆಣ್ಣಿನವ್ರು ಕೇಳಿದಾಗ ಅವಾಗ ಹೇಳ್ತಾನಂತ, ನನ್ನ ಮಗ ಯಾವ ಗಡಿ ಒಳಗೆ ನಿಂತು ಕಾಯ್ತಾನ ಅಂತಂದ್ರೆ ಫೋನಿನೊಳಗೆ PUBG ಒಳಗೆ ಗನ್ ಹಿಡ್ಕೊಂಡು ಅಲ್ಲಿ ಕಾಯ್ತಾನ ಅನ್ನ. ನಿನ್ನ ಮಗಳು ಯಾವ ಪಿಕ್ಚರ್ದೊಳಗೆ ನಟನೆ ಮಾಡ್ಯಾಳ ಅಂತ ಕೇಳಿದ್ರೆ ನನ್ನ ಮಗಳು ಯಾವ ಪಿಕ್ಚರ್ದೊಳಗಿಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ಭಾಳ ಚಂದ ನಟನೆ ಮಾಡ್ತಾಳ. ಈಗ ಹಿಂಗೆ ಸಾಧನೆಗಳು ಇವತ್ತಿನ ದಿವಸ ಪ್ರಾರಂಭವಾಗ್ಯಾವು. ಸಾಧನೆ ಮಾಡಬೇಕು ನಮ್ಮ ಮಕ್ಕಳೆಲ್ಲ ಇವತ್ತಿನ ದಿವಸ. 100 ಸಾಗರ 100 ಮಂದಿರ ದೈವ ಸಾಶಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ ಏನು ಸಾರ್ಥಕ ನಮ್ಮ ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದವರು ಹೇಳಿದರು, ಎದ್ದೇಳಿ ಗುರಿ ಮುಟ್ಟುವ ತನಕ ಮಲಗದಿರಿ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ನಿಮಗೆಲ್ಲರಿಗೂ ಸಹಿತ ಬಡಿದೆಚ್ಚರಿಸುವಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ನಾವೆಲ್ಲ ಹೇಳಾಕತ್ತೇವೆ, ಬರೀ ಆಸ್ಕಿಯಿಂದ ಹೇಳಾಕತ್ತೇವೆ ಹೊರತು ನಾವು ಯಾರೂ ಕೂಡ ಇವತ್ತಿನ ದಿವಸ ಸಾಧನೆ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತು ಎಲ್ಲರೂ ಹೇಳ್ತಿರ್ತಾರೆ, ನಾವೆಲ್ಲರೂ ಈ ಪಾದಯಾತ್ರೆಗೆ ಹೋಗುವಾಗ ಒಬ್ಬೊಬ್ಬರಿ ಅಜ್ಜರ ಒಟ್ಟ ಎಣ್ಣೆ ಸಿಗಲ್ಲಾಗ್ಯವ್ರಿ. ಎಲ್ಲಿ ಹೆಣ್ಣು ಸಿಗ್ಬೇಕು ನಿಮಗೆಲ್ಲ? ಬರೀ ಅಜ್ಜರ ಈ ಊರಾಗ ಬರೀ ಔಟ್ ಗೋಯಿಂಗ್ ಆಗ್ತಾವ್ರಿ, ಇನ್ಕಮ್ಮಿಂಗ್ ಆಗಲ್ಲಾಗ್ಯಾವ ಅನ್ನೋ ಆಗ್ತಾರೆ ಇವತ್ತು.
ಯಾಕೆ ಚಟ ಮಾಡ್ಕೊತ ಕೂತ್ರೆ ಯಾರು ಹೆಣ್ಣು ಕೊಡೋರು ಅದಾರ. ನಮ್ಮ ಊರಾಗ ಒಬ್ಬ ಇದ್ದ, ಅವ ನಾ ಸಣ್ಣವಿರ್ತಾಗ ನಿಂತ್ರೆ ಶಿವಯೋಗ ಮಂದಿರಕ್ಕೆ ಹೋಗಿತ್ತ ಪೂರ್ವದೊಳಗೆ ನನಗೆ 15 ವಯಸ್ಸು. ಅವಾಗ ಅವ ಹೆಣ್ಣು ಹುಡ್ಕ್ಯಾಡಕತ್ತಿದ್ದ. ಈಗ ನಾ ದೊಡ್ಡವ 23 ವಯಸ್ಸಾಗ್ಯಾವ, ಇನ್ನೂ ಅವನಿಗೆ ಹೆಣ್ಣು ಸಿಕ್ಕಿಲ್ಲ. ಅವ್ನು ನಾನು ಮಿಕ್ಕಿ ಕೇಳಿದೆ ಅವಂಗೆ, ಅಲ್ಲೋ ನಿನಗೆ ಇನ್ನೂ ಎಣ್ಣೆ ಸಿಕ್ಕಲ್ಲಲ್ಲ, ಎಂಥ ಎಣ್ಣರ ಬೇಕಾಗ್ಯಾವ ಅಂತ ಕೇಳಿದೆ. ಅವಾಗ ಕೇಳಿದೆ ನಿನಗೆ ರೂಪವತಿ ಬೇಕು ಗುಣವತಿ ಬೇಕು ಅಂತ ಕೇಳಿದೆ. ಅವ ಅಂದ, ಅಜ್ಜರ ನನಗೆ ಯಾರು ರೂಪವತಿನೂ ಬೇಡ ಯಾವ ಗುಣವತಿನೂ ಬೇಡ. ಯಾಕಂದ್ರೆ ರೂಪ ಒಂದಲ್ಲ ಒಂದು ದಿನ ಅಳಿದು ಹೋಗ್ತದೆ, ಗುಣನೂ ಒಂದಲ್ಲ ಒಂದು ದಿನ ಕಡಿಮೆ ಆಗ್ತದೆ. ನನಗೆ ಯಾವ ರೂಪವತಿ ಬೇಡ ಯಾವ ಗುಣವತಿ ಬೇಡ ಅಜ್ಜರ, ನನಗೆ ಎಂಥ ಹೆಣ್ಣು ಹುಡುಕ್ರಿ ಅಂತಂದ್ರೆ ಯಾವರ ಪಗಾರವತಿ ಇದ್ರೆ ನೋಡ್ರಿ ಅಂತ ಹೆಣ್ಣು ಹುಡುಕನ್ನ. ಹಿಂಗೆ ಆಗಿಬಿಟ್ಟದು ಇವತ್ತಿನ ಮಕ್ಕಳಿಗೆ. ಆದರೆ ಈ ಊರಿನ ಎಲ್ಲ ಯುವಕರು ನೋಡಿದ್ರೆ ಭಾಳ ಖುಷಿ ಆಗ್ತದೆ. ಇಂಥ ಈ ಕಡ್ಕೊಳದೊಳಗೆ ನಮ್ಮ ಯುವಕರು ಎಂಥವ್ರು ಅದಾರ ಅಂತಂದ್ರೆ, ಸಾಲಿಗೆ ಹೋಗಿ ಫೇಲ್ ಆದರೂ ಕೂಡ ರೈತ ಹೊಲದೊಳಗೆ ಏನಾದರೂ ದುಡಿದು ಅದ್ರೊಳಗೂ ಸಾಧನೆ ಮಾಡ್ತೀನಂತ ಕಿಚ್ಚು ಯಾರಲ್ಲೇ ಐತಂದ್ರೆ ಅದು ನಮ್ಮ ಕಡ್ಕೊಳದ ಎಲ್ಲ ಯುವಕ ಬಾಂಧವರಲ್ಲೇ ಐತಿ. ನಾನು ನೋಡಿದ್ದೀನಿ ಎಷ್ಟೋ ಜನ ಯುವಕರು ಹೊಲದಾಗ ದುಡಿಮೆ ಮಾಡೋದು, ಕಬ್ಬು ತೆಗೆದು. ಈಗಿನ ರೈತರು ಹೆಂಗಾಗಿರತ್ತಂದ್ರೆ 3 ಥರ ರೈತರು ಬರ್ತಾರೆ, 3 ಥರ ರೈತರು ಬರ್ತಾರೆ. ಅವ್ರಿಗೂ ಹೆಮ್ಮೆ, ಅದು ಒಂದು ಸಾಧನೆ. ರೈತರಂದ್ರೆ ಇವತ್ತಿನ ದಿವಸ ಹೆಣ್ಣು ಕೊಡೋಕೆ ಕಡಿಮೆ ಆಗ್ಯಾರ. ಈಗೆಲ್ಲ ರೈತರಿಗೆ ಹೆಣ್ಣು ಕೊಡೋರ ಕಡಿಮೆ, ಬರೀ ನೌಕರಿ ಬೇಕು, AC ಬೇಕು, ಎಲ್ಲ ಅಂಥವ್ರು ಬೇಕಾಗ್ಯಾರ ಇವತ್ತಿನ ದಿವಸ. ಆದರೆ ರೈತರಿಗೆ ಹೆಣ್ಣು ಸಿಗಲ್ಲಾಗ್ಯಾವ. ಭಾಳ ಜನ ನಮ್ಗೆ ಹೇಳ್ತಿರ್ತಾರೆ. ಅದಕ್ಕೆ ನೀವು ಒಂದು ತಲೆ ಒಳಗೆ ಇಟ್ಕೋರಿ, ಈ ಜಗತ್ತಿನೊಳಗೆ ಯಾರು ಇರ್ಲಿಕ್ಕೆ ನಡೀತದೆ, ನನ್ನಂಥ ಸ್ವಾಮಿ ಇರ್ಲಿಕ್ಕೂ ನಡೀತದ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಲಿಕ್ಕೆ ನಡೀತದ, ಒಬ್ಬ ಶಾಸಕ ಇರ್ಲಿಕ್ಕಂದ್ರೂ ನಡೀತದ, ಒಬ್ಬ ಪ್ರಧಾನಿ ಇರ್ಲಿಕ್ಕಂದ್ರೂ ಈ ದೇಶ ನಡೀತದ. ಆದ್ರೆ ಒಬ್ಬ ರೈತ ಇರ್ಲಿಕ್ಕಂದ್ರೆ ಈ ದೇಶ ನಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ಬ ರೈತ ಇರ್ಲಿಕ್ಕಂದ್ರೆ ಒಟ್ಟಿಗೆ ಅನ್ನ ತಿನ್ನೋ ಬದಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಸಹಿತ ಬರ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ಆಧುನಿಕ ಜಗತ್ತಿನೊಳಗೆ ಈಗ ಸದ್ಯದೊಳಗೆ ಏನು ನಡೆದದಂದ್ರೆ 4G ನಡೆಯದ. ಈಗ 4G ಕೊಡಾಕತ್ತಾರ. ಅದ್ರ ಮುಂದೆ ಬಿಟ್ರೆ 5Gನೂ ನಡೆದದ ಈಗ ಸದ್ಯದೊಳಗೆ. ಅದ್ರ ಮುಂದೆ ಬಿಟ್ರೆ 6G ಕೊಡೋರು ಭಾಳ ಜನ ಅದಾರ. ಅದ್ರ ಮುಂದೆ ಬಿಟ್ರೆ 8G ಕೊಡೋರು ಅದಾರ. ಅದ್ರ ಮುಂದೆ ಬಿಟ್ರೆ 10G ಕೊಡೋರು ಭಾಳ ಜನ ಅದಾರ. ಆದ್ರೆ ಒಂದು ಮಾತು ನೆನಪಿನೊಳಗೆ ಇಟ್ಕೋರಿ, ಈ ಆಧುನಿಕ ಜಗತ್ತಿನೊಳಗೆ ವಿಜ್ಞಾನಿಗಳು 4G ಕೊಡೋರು ಅದಾರ, 5G ಕೊಡೋರು ಅದಾರ, 8G ಕೊಡೋರು ಅದಾರ, 10G ಕೊಡೋರು ಅದಾರ. ಆದ್ರೆ ನಮ್ಮ ಹೊಟ್ಟೆಗೆ ಗಂಜಿ ಕೊಡೋವು ಯಾವತ್ತಂದ್ರೆ ಅದು ಒಬ್ಬ ರೈತ ಮಾತ್ರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಅಂಥ ರೈತರನ್ನ ಬೆಳೆಸುವಂಥವ್ರು ನಾವೆಲ್ಲರೂ ಕೂಡ ಆಗ್ಬೇಕು. ಒಂದು ಎಲ್ಲೋ ನಾವು ಚಪ್ಪಲ್ ಅಂಗಡಿಗೆ ಹೋಗಲ್ಲ, ಯಾಕೆ ಚಪ್ಪಲ್ ಅಂಗಡಿಗೆ ಹೋಗಿ ಆ ರೇಟ್ ಕೇಳಿದ್ರೆ 8,000 3,000 ಇರಲ್ಲಕ್ಕೆ 4,000 ಇರಲ್ಲಕ್ಕೆ ಚೌಕಾಸಿ ಮಾಡೋಂಗಿಲ್ಲ. ಅವ್ರು ಎಷ್ಟು ರೇಟ್ ಹೇಳ್ತಾರೆ ಅಷ್ಟು ರೇಟ್ದಾಗ ತೊಗೊಂಬರ್ತೇವೆ. ಬೇರೆ ಏನು ತಗೊಳ್ರಿ ನೀವು, ಏನೇ ಸಂತಿ ಒಳಗೆ ಯಾವುದೋ ಸಾಮಾನು ತೊಗೊಳಕ್ಕೆ ಅಲ್ಲಿ ಎಷ್ಟು ರೇಟ್ ಹೇಳ್ತಾರೆ ಅದೇ ರೇಟಿಗೆ ನಾವು ತೊಗೊಂಬರ್ತೇವೆ. AC ತಗೋರಿ, ಫೋನ್ ತಗೋರಿ, ದೊಡ್ಡ ದೊಡ್ಡ ಏನೇನೋ ತಗೋರಿ ನೀವು ಸಾಮಾನುಗಳು, ಅದೇ ರೇಟ್ ಕೊಟ್ಟು ಅವ್ರು ಹೇಳಿದ ರೇಟಿಗೆ ತೊಗೊಂಬರ್ತೇವೆ. ಆದ್ರೆ ನಮ್ಮ ರೈತ ಏನಾದರೂ ಸಂತಿ ಒಳಗೆ ಒಂದು 10 ರೂಪಾಯಿ ಕಾಯಿಪಲ್ಯ ಇಟ್ಕೊಂಡು ಕೂತಿದ್ನಂದ್ರೆ ಚೌಕಾಸಿ ಮಾಡುವಂಥ ಬುದ್ಧಿ ನಮ್ಮಲ್ಲಿ ಬರೋ ಮಟ್ಟ ನಮ್ಮ ರೈತ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ರೈತರಿಗೆ ಯಾವಾಗೂ ಚೌಕಾಸಿ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಹೊರಗೆ ಮಾಡಲ್ಲ ಯಾಕೆ ನೀವು. ಯಾಕಂದ್ರೆ ಅವು ಚಪ್ಪಲ್ ಮಾರೋರೆಲ್ಲ ಆರಾಮ್ AC ರೂಮ್ದಾಗ ಮಕ್ಕೊಂಡಾರ. ನಮ್ಗೆ ಒಟ್ಟಿಗೆ ಅನ್ನ ಹಾಕುವಂಥ ರೈತರು ಇವತ್ತು ಏನು ಪತ್ರೆ ಮನೆ ಒಳಗೆ ಮಕ್ಕಳುವಂಥ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣ ಆಗ್ಯದ. ಅದಕ್ಕೆ ರೈತರಿಗೆ ಒಂದು ಗೌರವ ಕೊಡುವಂಥವ್ರು ನೀವೆಲ್ಲರೂ ಕೂಡ ಆಗ್ಬೇಕು. ರೈತರೊಳಗೂ 3 ಥರ ಬರ್ತಾರೆ. ಒಂದು ಫೋನಿನ ರೈತರು ಅಂತ ಬರ್ತಾರೆ, 2ನೇದು ಒಡ್ಡಿನ ರೈತರ ಅಂತ ಬರ್ತಾರೆ, 3ನೇಂದ್ರೆ ಯಾರತ್ತಂದ್ರೆ ಏನು ಒಂದು ದೋತ್ರ ಲುಂಗಿ ಆಗಲ್ಲಕ್ಕೆ ಅವು ಬಿಸಿ ಕಟ್ಟಿ ಕೇಸಿಂದ ಹೊಲದಾಗ ದುಡಿಮೆ ಮಾಡೋವಂಥವ್ನಿಗೆ ಅದು ದೋತ್ರ ರೈತರ ಅಂತ ಕರೀತಾರೆ. ಆದ್ರೆ ಫೋನಿನ ರೈತರಿಗೆ ಅಂತಾರೆ ಬರೀ ಫೋನ್ದಾಗ ವಿಚಾರ ಮಾಡೋದು, ಹೊಲ್ದಾಗ ಚಲೋ ನಡೆದೈತಿಲ್ಲ, ನೀರು ಬಿಡಾಕತ್ತಿ ಇಲ್ಲ, ಕಬ್ಬು ಕಡಿಯಾಕತ್ತಿ ಇಲ್ಲ, ಗೊಬ್ಬರ ಹಾಕಿ ಇಲ್ಲ, ಔಷಧ ಹಾಕಿ ಇಲ್ಲ. ಇದಕ್ಕೇನಂತಾರೆ ಫೋನಿನ ರೈತರು ಅಂತಾರೆ. 2ನೇದು ಒಡ್ಡಿನ ರೈತರು, ಆರಾಮ್ ಟಿಪ್ ಟಾಪ್ ಚಲೋ ಇಸ್ತ್ರಿ ಬಟ್ಟೆ ಹಾಕೊಂಡು ಸೈಂಟ್ ಹೊಡ್ಕೊಂಡು ಅಲ್ಲಿ ಹೊಲದ ದಂಡಿಗೆ ಹೋಗಿ ಕೇಸಿಂದ ನೀರು ಬಿಟ್ಟಾರ ಇಲ್ಲಿ ನೋಡ್ಕೊಂಡು ಬರೋ ಏನಿರ್ತಾನಲ್ಲ
ಅವನಿಗೆ ಒಡ್ಡಿನ ರೈತರು ಅಂತಾರೆ. ಪಕ್ಕ ನಿಜವಾದ ರೈತ ಅಂತ ಯಾರಿಗೆ ಕರೀತಾರಂದ್ರೆ ಹೊಲದೊಳಗೆ ಸೊಲಿಕೆ ಹಿಡ್ಕೊಂಡು ಚಂದ ತನ್ನ ಕಚ್ಚಿ ಕಟ್ಕೊಂಡು ಯಾರು ಹೊಲದೊಳಗೆ ಕೆಸರು ಹಚ್ಕೊಂಡು ನೀರು ಹೆಂಗೆ ಹರಿತಿರ್ತಾವಲ್ಲ ಹಂಗೆ ತನ್ನ ಮೈ ಒಳಗೆ ಯಾವ ರೈತನಿಗೆ ಬೆವರು ಹನಿ ಬರುವ ರೀತಿ ಒಳಗೆ ಯಾವ ರೈತ ದುಡಿತಾನಲ್ಲ ಅವನಿಗೆ ನಿಜವಾದ ರೈತರ ಅಂತಾರಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಅಂಥ ರೈತರನ್ನ ನಾ ಎಲ್ಲಿ ನೋಡೀನಿ ಅಂತಂದ್ರೆ ಅದು ಕಡ್ಕೊಳ ಗ್ರಾಮದೊಳಗೆ ನೋಡೀನಿ ಅಂತ ಭಾಳ ಅಭಿಮಾನಪೂರ್ವಕವಾಗಿ ಹೇಳ್ತೀನಿ. ಅಂಥ ರೈತರದಾರ. ಎಂಥ ಶ್ರೀಮಂತಿಕೆ ಇರಲ್ಲೆಕ್ಕ, ದೊಡ್ಡ ಮನೆ ಕಟ್ಟಲ್ಲೆಕ್ಕ, ಆಸ್ತಿ ಮ್ಯಾಗ ಆಸ್ತಿ ಇಡಲ್ಲೆಕ್ಕ, ಆದರೆ ಎಲ್ಲರೂ ಕೂಡ ಕಟ್ಟಿ ದುಡಿಯುವಂಥ ರೈತರು ಅದು ನಮ್ಮ ಕಡ್ಕೊಳದ ಗ್ರಾಮದೊಳಗೆ ಅದರ ಅಂತ ಭಾಳ ಅಭಿಮಾನಪೂರ್ವಕವಾಗಿ ಹೇಳ್ತೀನಿ. ಅಂಥ ರೈತರ ಊರ ಅದು ನಮ್ಮ ಕಡ್ಕೊಳ ಗ್ರಾಮ. ಇಂಥ ರೈತರ ಊರಾಗೂ ಸಹಿತ ನಮ್ಮ ಎಲ್ಲ ಮುದ್ದು ಮಕ್ಕಳು ಸಾಧನೆ ಮಾಡೋದು ನೋಡಿ ಅದು ನಮಗೆ ಭಾಳ ಖುಷಿ ಅನ್ನೋ ತಂದದ. ಅದಕ್ಕೆ ಎಲ್ಲ ಯುವಕರು ಎಲ್ಲರೂ ಅದಿರಿ, ನೀವು ಯಾವುದೇ ಕ್ಷೇತ್ರದಾಗಿರಲ್ಯಾಕ, ಈ ಕಡೆ ಶಾಲೆ ಒಳಗಿರಲ್ಯಾಕ, ಯಾವ ನೌಕರಿವರಲ್ಲಿ ಇರಲ್ಯಾಕ, ನೀವು ರೈತರ ಅದು ಒಂದು ಕ್ಷೇತ್ರ, ಯಾವುದೇ ಕ್ಷೇತ್ರದೊಳಗಿರಲ್ಯಾಕ ನಿಮ್ಮೆಲ್ಲರ ಸಾಧನೆ ಯಾವ ಥರನಾಗಿರ್ಬೇಕಂತಂದ್ರೆ ಇವತ್ತು ಯಾರು ನಿಮ್ಗೆ ಅವಮಾನ ಮಾಡಿರ್ತಾರಲ್ಲ ಅವರ ಮುಂದೊಂದು ದಿನ ಸನ್ಮಾನ ಮಾಡ್ಬೇಕು. ಇವತ್ತು ಯಾರು ನಿಮ್ಮನ್ನ ತಿರಸ್ಕಾರ ಮಾಡ್ತಾರಲ್ಲ ಅವರ ಮುಂದೊಂದು ದಿನ ಪುರಸ್ಕಾರ ನೀಡಬೇಕು. ಇವತ್ತು ಯಾರು ನಿಮ್ಗೆ ಇನ್ಕಮ್ ಇಲ್ಲಿ ಹೋಗಂದಿರ್ತಾರಲ್ಲ ಅವರ ಮುಂದೊಂದು ದಿನ ಶಾಲು ಮಾಲಿ ಹಾಕಿ ವೆಲ್ಕಮ್ ಮಾಡ್ಬೇಕು. ಇವತ್ತು ಯಾರು ನಿಮ್ಗೆ ಫ್ಯೂಚರ್ ಇಲ್ಲ ಅಂದಿರ್ತಾರಲ್ಲ ಅವ್ರ ಮುಂದೊಂದು ದಿನ ಫಾರ್ಚುನರ್ ಕಾರ್ ತೊಗೊಂಬರ್ಬೇಕು. ಇವತ್ತು ಯಾರು ನಿಮ್ಗೆ ಗೆಟೌಟ್ ಅಂತಾರಲ್ಲ ಅವರ ಮುಂದೊಂದು ದಿನ ನಿಮ್ಗೆ ಕಟೌಟ್ ನಿಲ್ಲಿಸಿ ಸ್ವಾಗತ ಮಾಡಬೇಕು. ಆ ಥರನಾಗಿ ನೀವೆಲ್ಲರೂ ಕೂಡ ಸಾಧನೆ ಮಾಡ್ಬೇಕು. ಏನು ಬಂದದಲ್ಲ ಒಂದ ಸತ ಬರ್ತದೆ, ಇದು ಒಳ್ಳೆ ಮಳ್ಳೆ ಬರೋಂಗಿಲ್ಲ. ನಾವು ಚಲೋ ಸಂಗೀತಗಾರ ಆಡಕತ್ತೀವಿ ಒನ್ಸ್ ಮೋರ್ ಅಂದ್ರೆ ಇನ್ನೊಂದು ಸತ ಆಡ್ತಾರೆ ಅವ್ರು. ಚಲೋ ಪ್ರವಚನ ಅಜ್ಜಾರ ಹೇಳಕತ್ತೀರ ಅವ್ರಿಗೆ ಇನ್ನೊಂದು ಮೋರ್ ಅಂದ್ರೆ ಅವರು ಇನ್ನೊಂದು ಸತ ಪ್ರವಚನ ಹೇಳ್ತಾರೆ. ಚಲೋ ಒಬ್ಬರು ನೃತ್ಯ ಡ್ಯಾನ್ಸ್ ಮಾಡಕತ್ತೀವಿ ಒನ್ಸ್ ಮೋರ್ ಅಂದ್ರೆ ಅವರು ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ. ಈ ಜಗತ್ತಿನೊಳಗೆ ಯಾರಿಗೆ ಒನ್ಸ್ ಮೋರ್ ಅಂದ್ರೆ ಒಳ್ಳೆ ಅವ್ರು ಏನು ಅಂತಾರೆ ಅದನ್ನು ಮಾಡ್ತಾರೆ. ಆದರೆ ಸತ್ಯನೋ ಒನ್ಸ್ ಮೋರ್ ಅಂದ್ರೆ ಎದ್ದು ಕುಂದಿರ್ತೈತೇನ? ಹಾಂ ಇಲ್ಲಲ್ಲ, ಇದು ಒಂದ ಸತ ಬಂದದಲ್ಲ. ಅದಕ್ಕೆ ಒಂದಲ್ಲ ಒಂದು ದಿನ ಇದು ಹೋಗೋದ್ರೊಳಗೆ ನಾವು ಎಂಥ ಸಂಕಲ್ಪ ತೊಡ್ಬೇಕಂದ್ರೆ ಈ ಜೀವ ಒಂದಲ್ಲ ಒಂದು ದಿನ ಎಕ್ಸ್ಪೈರ್ ಐತಿ. ಎಲ್ಲದಕ್ಕೂ ಎಕ್ಸ್ಪೈರ್ ಡೇಟ್ ಅದು, ನಮಗೂ ಎಕ್ಸ್ಪೈರ್ ಐತಿ, ಎಲ್ಲದಕ್ಕೂ ಎಕ್ಸ್ಪೈರ್ ಐತಿ. ಈ ದೇಹಕ್ಕೂ ಒಂದಲ್ಲ ಒಂದು ದಿನ ಎಕ್ಸ್ಪೈರ್ ಅದ. ಆದರೆ ತಲೆ ಒಳಗೆ ಹಿಂಗಿರ್ಬೇಕಲ್ಲ, ಎಕ್ಸ್ಪೈರ್ ಆಗೋದ್ರೊಳಗೆ 4 ಮಂದಿಗೆ ಇನ್ಸ್ಪೈರ್ ಆಗೇ ಈ ಜೀವ ಬಿಡ್ತೀನಿ ಅಂತಕ್ಕಂಥ ಸಂಕಲ್ಪ ನಿಮ್ಮೆಲ್ಲರಲ್ಲಿ ಇರ್ಬೇಕು. ಅಂಥ ಸಾಧನೆ ಮಾಡುವಂಥ ನಮ್ಮ ಕಡ್ಕೊಳದೊಳಗೆ ಅಂಥ ಸಾಧಕರು ನಿರ್ಮಾಣ ಆಗ್ಬೇಕಂತಕ್ಕಂಥದ್ದು ಅದು ನಮ್ಮ ಸಂಕಲ್ಪ. ಅದು ಯಾರ ಇರಲ್ಯಾಕ, ನಮ್ಮ ಚಿಕ್ಕ ಮಕ್ಕಳು ಹಿಡ್ಕೊಂಡು ಯಾರ ದೊಡ್ಡವ್ರ ಮಟ್ಟ ಇರಲ್ಯಾಕ, ಯಾರ ಮನೆ ಒಳಗೆ ಓದಾಕಿಲ್ಲ, ಒಂದು ಸ್ವಲ್ಪ ಬಡತನ ಇತ್ತಲ್ಲ, ನಿಮ್ಮ ಬಡತನ ಇದ್ದ ಮಕ್ಕಳಿಗೆ ನಿಮ್ಗೆ ಓಲೆ ಮಠ ನೆನಪು ಮಾಡ್ಕೊಂಡು ಯಾವಾಗ ಬೆಕ್ಕದಾಗ ಬರ್ರಿ ನಿಮ್ಮ ಜೊತೆ ಓಲೆ ಮಠ ಇರ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ. ಎಷ್ಟು ಕಷ್ಟರ ಬರಲ್ಯಾಕ ಒಟ್ಟು ಸಾಲಿ ಕಲಿದು ಬಿಡಬೇಡ್ರಿ. ಯಾರೋ ಮಕ್ಕಳು ಒಟ್ಟು ಸಾಧನೆ ಮಾಡಿರಿ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀವೆಲ್ಲರೂ ಕೂಡ ಕೊಡಿಸ್ರಿ. ಯಾಕಂದ್ರೆ ಈ ಜಗತ್ತಿನೊಳಗೆ ಯಾವುದೂ ಆಳಂಗಿಲ್ಲ. ಮುಂದೊಂದು ದಿನ ಯಾವ್ದು ಆಳತ್ತೈತಿ ಅಂದ್ರೆ ಅದು ಶಿಕ್ಷಣ ಇಡೀ ಜಗತ್ತನ್ನೇ ಆಳತ್ತದಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅಂತ ಶಿಕ್ಷಣ ದೊಡ್ಡ ಆಕತ್ತವ್, ಆದ್ರೆ ನಮ್ಮ ಮನಸ್ಸುಗಳು ಭಾಳ ಸಣ್ಣ ಆಕತ್ತವ್. ಅವಾಗಿನ ಮನೆಗಳು ಭಾಳ ಸಣ್ಣ ಆಗಿರ್ತಿದ್ವು, ಆದ್ರೆ ಮನಸ್ಸುಗಳು ಭಾಳ ದೊಡ್ಡ ಆಗಿರ್ತಿದ್ವು. ಆದ್ರೆ ಇವತ್ತಿನ ಮನೆಗಳು ಭಾಳ ದೊಡ್ಡ ಆಗ್ತಾವ, ಇವತ್ತಿನ ಮನಸ್ಸುಗಳು ಭಾಳ ಛಿದ್ರ ಆಗಿ ಇವತ್ತಿನ ದಿವಸ ಬದುಕಾಕತ್ತಾರ ಇವತ್ತಿನ ಮಂದಿ. ಅದಕ್ಕೆಲ್ಲರೂ ಕೂಡಿ ಬದುಕಬೇಕು. ಈ ಜಗತ್ತಿನೊಳಗ ಯಾರು ದೊಡ್ಡವ್ರು ಅನಿಸ್ಕೋತಾರ ಅಂತಂದ್ರ ದೊಡ್ಡ ಮನಿ ಇದ್ದವ್ರು ದೊಡ್ಡವ್ರಲ್ಲ, ಬಂಗಾರ ಇದ್ದವ್ರು ದೊಡ್ಡವ್ರಲ್ಲ, ಆಸ್ತಿ ಗಳಿಸ್ತವ್ರು ನಿಜವಾದ ದೊಡ್ಡವ್ರಲ್ಲ. ಈ ಜಗತ್ತಿನೊಳಗೆ ಯಾರು ದೊಡ್ಡವ್ರು ಅನಿಸ್ಕೋತಾರ ಅಂತಂದ್ರ ಯಾರು ಪ್ರೀತಿಯಿಂದ ಬದುಕ್ತಾರಲ್ಲ ಅವ್ರು ಈ ಜಗತ್ತಿನೊಳಗೆ ದೊಡ್ಡವ್ರು ಅನಿಸ್ಕೋತಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಈ ಜಗತ್ತು ಗೆಲ್ಬೇಕಂತ ತಿಳ್ಕೊಂಡು ಒಬ್ಬ ರಾಜ ಹೊರಟ ಇಡೀ ಜಗತ್ತನ್ನೇ ಗೆಲ್ಬೇಕಂತ ಹೊರಟಾಗ ಎಲ್ಲ ರಾಜರನ್ನ ಅವನ ಕಡ್ಗಣ್ಣಿಂದ ತನ್ನ ರುಂಡವನ್ನು ಆರಿಸಿಕೆಸಿಂದ ಆ ರಾಜ ಗೆಲ್ಲಬೇಕಂತ ಹೊರಟ ಒಂದು ಕಾಡಿನೊಳಗೆ ಬಂದ ಅಲ್ಲಿ ಒಬ್ಬ ತಪಸ್ವಿ ಕುಂತಿರ್ತಾನ. ತಪಸ್ವಿಗೆ ಕೇಳಿದ, ನಾ ಈ ಜಗತ್ತನ್ನ ಗೆಲ್ಬೇಕಂತ ಹೊರಟಿನಿ, ಈ ಜಗತ್ತು ಗೆಲ್ಬೇಕಾಗಿತ್ತಂತ ನಾ ಏನ್ ಮಾಡ್ಬೇಕಂತ ತಿಳ್ಕೊಂಡ ಆ ರಾಜ ತಪಸ್ವಿಗೆ ಕೇಳಿದಾಗ ಆ ತಪಸ್ವಿ ಹೇಳ್ತಾನಂತ, ನೀ ಜಗತ್ತನ್ನ ಗೆಲ್ಬೇಕಂತ ಹೊರಟಿಯಲ್ಲ, ನೀನು ಇನ್ನೊಬ್ಬರ ರಾಜ್ಯಕ್ಕೆ ಹೋಗಿ ಆ ರಾಜರ ರುಂಡವನ್ನ ಆರಿಸಿದ್ರ, ಅಲ್ಲಿ ಹೋಗಿ ರಕ್ತವನ್ನ ಹರಿಸಿದ್ರೆ ಈ ಜಗತ್ತು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನೀ ಇನ್ನೊಬ್ಬರ ಹತ್ರ ಹೋಗಿ ರಕ್ತ ಹರಿಸ್ಬೇಡ, ಇನ್ನೊಬ್ಬರ ಹತ್ರ ಹೋಗಿ ಪ್ರೀತಿ ಹರಿಸು, ಈ ಜಗತ್ತಿನೊಳಗೆ ನೀ ದೊಡ್ಡವ ಆಗ್ತಿ ಅಂತ ತಪಸ್ವಿ ಹೇಳಿದ.
ಅದಕ್ಕೆ ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಅನ್ಸ್ಕೋತಾರಂತಂದ್ರ ಯಾರು ಇನ್ನೊಬ್ಬರತ್ತ ಪ್ರೀತಿ ಹರಿಸ್ತಾರಲ್ಲ ಅವ್ರು ಈ ಜಗತ್ತಿನೊಳಗೆ ದೊಡ್ಡವ್ರು ಆಗ್ತಾರ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಕೆಡ್ಸ್ಕೋದೇವ ಮನಸ್ಸು, ಯಾಕೆ ಬದುಕೋದು? ಈ ಬದುಕು ಎದಕ್ಕೆ ಬಂದದ? ಒಂದ ಸತ ಬಂದದ. ಚಂದ ಪ್ರೀತಿಯಿಂದ ನಾವೆಲ್ಲರೂ ಸಹಿತ ಎಲ್ಲರ ಜೋಡಿ ಬದುಕು ಕಲಿಬೇಕು. ನಾವೆಲ್ಲರೂ ಸಹಿತ ಇವ್ರ ಮನೆಗೆ ಬೆಂಕಿ ಹಚ್ಚಿದ್ಬಿಟ್ಟು ನಾ ಸಣ್ಣವರಿದ್ದಂಗಂತೂ ನೋಡಾಕತ್ತೀನಿ. ಏನ ಕಡ್ಡಿಪಟ್ಟಣದ ಕಿಮ್ಮತ್ ಏನೈತಲ್ಲ ₹1 ಈಗೂ ₹1 ಹೌದಿಲ್ಲ? ಜಾಸ್ತಿ ಆಗೈತೇನ? ಈಗೂ ₹1 ಸಣ್ಣವಿದ್ದಾಗೂ ಕೂಡ ₹1 ಅದ. ನೀವು ಇಟ್ಟ ಜೀವನದೊಳಗೊಂದು ಸತ್ಯ ಅರ್ಥ ಮಾಡ್ಕೊರಿ. ಯಾರು ಕೂಡಿದ ಮನೆಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರಲ್ಲ ಅವ್ರ ಕಿಮ್ಮತ್ ಯಾವಾಗೂ ಕೂಡ ಜಾಸ್ತಿ ಆಗಲ್ಲ. ಎಲ್ಲಿರ್ತಾರ ಅಲ್ಲೇ ಇರ್ತಾರ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಇನ್ನೊಬ್ಬರ ಮನೆಗೆ ಜ್ಯೋತಿ ಹಚ್ಚುವಂತ ಕೆಲಸ ನಾವು ನೀವೆಲ್ಲರೂ ಸಹಿತ ಮಾಡಬೇಕಾಗ್ಯದ. ಅಂದ್ರ ಆ ಭಗವಂತನ ಒಲಮೆ ನಮ್ಮ ನಿಮ್ಮೆಲ್ಲರೂ ಕೂಡ ಆಗ್ತದಂತಕ್ಕಂಥ ಸತ್ಯ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಾವು ಇನ್ನೊಬ್ಬರ ಮನೆಗೆ ಕೆಡಕನ್ನ ಬಯಸಿದೇವಂದ್ರ ನಮ್ಮ ಮನೆಗೆ ಇನ್ನೊಬ್ಬರು ಕೆಡಕನ್ನ ಬಯಸೋರು ಇದ್ದೇ ಇರ್ತಾರ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚು ಕೆಲಸ ಮಾಡಿದೇವಂದ್ರ ನಮ್ಮ ಮನೆಗೂ ಇನ್ನೊಬ್ಬರು ಬೆಂಕಿ ಹಚ್ಚೋರು ಇದ್ದೇ ಇರ್ತಾರ. ಇನ್ನೊಬ್ಬರ ಮನೆಗೆ ಜ್ಯೋತಿ ಹಚ್ಚುವಂತ ಕೆಲಸ ಮಾಡಿದೇವಂತಂದ್ರ ನಮ್ಮ ಮನೆಗೆ ಬಂದು ಯಾರು ಸಹಿತ ಜ್ಯೋತಿ ಹಚ್ಚಲಿಕ್ಕಂದ್ರು ಸಹಿತ ಸಾಕ್ಷಾತ್ ಆ ಎಪ್ಪಿ ಬಸವೇಶ್ವರನೇ ಬಂದು ನಮ್ಮ ಮನೆಯ ಜಗಲಿಯ ಜ್ಯೋತಿಯಾಗಿ ಬೆಳಗ್ತಾನ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಇನ್ನೊಬ್ಬರಿಗೆ ಒಳ್ಳೇದಂಗ ಬಯಸೋಣಂತ ಈ ಜಗತ್ತಿನೊಳಗೆ ಯಾರು ಅಣ್ಣ ತಮ್ಮ ಆಗಲ್ಲಕ್ಕ, ಗಂಡ ಹೆಂಡತಿ ಆಗಲ್ಲಕ್ಕ, ಚಂದ ಪ್ರೀತಿಯಿಂದ ನೀವೆಲ್ಲರೂ ಕೂಡ ಬದುಕೋದು ಕಲೀರಿ ಅಂತ ಮಾತನ್ನ ಹೇಳಿ ಯಾರು ಜಗಳಾಡಕ್ ಹೋಗ್ಬೇಡ್ರವ. ನೀವು ಜಗಳಾಡ್ತಿದ್ರೆ ಜಗಳಾಡ್ರಿ. ನಿಮ್ಮ ಜಗಳ ಎಲ್ಲಿರ್ಬೇಕಂದ್ರ 4 ಗೋಡೆಗಳ ಮಧ್ಯೆ ಅಷ್ಟ ನಿಮ್ಮ ಜಗಳ ಇರ್ಬೇಕು. ಆ ಜಗಳ ಪಂಚಾಯತಿ ಕಟ್ಟಿ ಹತ್ಸಕ್ ಬಿಡ್ಬೇಡ್ರಿ. ಆ ಜಗಳ ಪಂಚಾಯತಿ ಕಟ್ಟಿ ಹತ್ತಿದ್ರು ಹತ್ತಲ್ಯಾಕ, ಆದ್ರ ಆ ಜಗಳ ಪೊಲೀಸ್ ಮೆಟ್ಲ ಹತ್ತಕ್ ಬಿಡ್ಬೇಡ್ರಿ. ಈ ಕಡೆ ಪೊಲೀಸ್ ಮೆಟ್ಲ ಹತ್ತಿದ್ರು ಹತ್ತಲ್ಯಾಕ, ಆದ್ರ ಆ ಜಗಳ FIR ಹರ್ಸಕ್ ಹೋಗ್ಬೇಡ್ರಿ. ಈ ಕಡೆ FIR ಹರ್ಸಿದ್ರು ಹರ್ಸಲ್ಯಾಕ, ಆದ್ರ ಆ ಜಗಳ ಕೋರ್ಟ್ ಮೆಟ್ಲ ಹತ್ತಕ್ ಬಿಡ್ಬೇಡ್ರಿ. ಈ ಕಡೆ ಕೋರ್ಟ್ ಮೆಟ್ಲ ಹತ್ತಿರ ಜಮೀನು ಇಲ್ಲ, ಮುಖ ಮಾರಿ ಒಣಗಿಸ್ಕೊಂಡು ಊರಿಗೆ ಬಂದು ಊರಿಗೆ ಬ್ಯಾಸರ ಆಗಕ್ ಹೋಗ್ಬೇಡ್ರಿ ಅಂತಂದು ನಿಮ್ಗೊಂದು ಒಳ್ಳೆ ಸಂದೇಶ ಹೇಳತ್ತೀನಿ. ಯಾರು ಮನಿ ಒಳಗೆ ಜಗಳಾಡಕ್ ಹೋಗ್ಬೇಡ್ರಿ. ಇವ್ರು ಚುಚ್ಚಾರ ಇರ್ತಾರಂತ ಇವ್ರ ಮಾತು ಕೇಳಿ ಮನಿ ಮುಡ್ಕೋಕ್ ಹೋಗ್ಬೇಡ್ರಿ. ಅವ್ರ ಹಂಗ ಹೇಳಕ್ತಿರ್ತಾರ. ಅದಕ್ಕೆ ನೀವೆಲ್ಲರೂ ಕೂಡ ಒಳ್ಳೆ ಸದ್ಭಕ್ತರಿದ್ದೀರ. ಇಟ್ಟ ಕೂಡಿ ಎಷ್ಟು ಚಂದ ನೋಡ್ರಿ ಜಾತ್ರೆ ಅಂದ್ರೆ ಎಷ್ಟು ಚಂದ ಸಡಗರ, ಎಷ್ಟು ಚಂದ ಲೈಟಿಂಗ್ ಹಾಕ್ಯಾರ. ಇನ್ನೊಂದು ನೀವು ಒಂದು ನೆನಪಿನೊಳಗೆ ಇಟ್ಕೋಬೇಕು, ನೀವೆಲ್ಲರೂ ಕೂಡ ಸಾಕ್ಷಾತ್ ದೇವಿ ಸ್ವರೂಪ ಅಂತ ನಮ್ಮ ಪ್ರವಚನಕಾರ ಅಜ್ಜರು ನಿಮ್ಗೆಲ್ಲರಿಗೂ ಸಹಿತ ಹೇಳಿದ್ದಾರೆ. ನೀವೆಲ್ಲ ಇವತ್ತೇನು ಸಂಕಲ್ಪ ಮಾಡ್ತಿರಲ್ಲ ಅದು ಎಲ್ಲ ಈಡೇರ್ತದ. ಅದಕ್ಕೆ ನೀವು ಇವತ್ತಿನ ದಿವಸ ಏನು ಸಂಕಲ್ಪ ಮಾಡ್ಬೇಕಂತಂದ್ರ ದೇಶದ ನಡುವೆ ಯುದ್ಧ ನಡೆದದ. ಎಲ್ಲಿ ನಡೆದದ? ಪಾಕಿಸ್ತಾನ್ ಇಂಡಿಯಾ ವಿರುದ್ಧ ಇವತ್ತಿನ ದಿವಸ ಯುದ್ಧ ನಡೆದದ. ನಮ್ಮ ದೇಶದ ಸೈನಿಕರು ಏನು ಪಹಲ್ಗಾಮ್ ಅನ್ನುವಂಥ ಒಂದು ಜಮ್ಮು ಕಾಶ್ಮೀರದೊಳಗೆ ಒಂದು ಚಿಕ್ಕ ಒಂದು ಪ್ರವಾಸಿನ ತಾಣದೊಳಗೆ ಉಗ್ರರು ಬಂದು ನಮ್ಮ ಭಾರತೀಯ ಅಮಾಯಕರನ್ನ ಬಂದು ಗುಂಡಿನಿಂದ ಸುಟ್ಟು ಹಾಕ್ತಾರ. ಅದ ಒಂದು ದೇಶವನ್ನು ಇಟ್ಕೊಂಡು ಆ ಏನು ಉಗ್ರಗಾಮಿಗಳು ನಮ್ಮ ದೇಶಕ್ಕೆ ಏನು ಕೆಣಕ್ಯಾರಲ್ಲ ಅಂತ ಕೆಣಕಿರುವಂಥ ಏನು ಉಗ್ರಗಾಮಿಯರನ್ನು ನಮ್ಮ ದೇಶದ ಸೈನಿಕರು ಏನು ಮಾಡ್ಯಾರಂದ್ರೆ ಅವರು ಪಾಕಿಸ್ತಾನಕ್ಕೆ ನುಗ್ಗಿ ಕೇಸಿಂದ ಒಬ್ಬೊಬ್ಬರು ಉಗ್ರರನ್ನು ರುಂಡ ಚಂಡಾಡಕತ್ತಾರೆ. ಇವತ್ತಿನ ದಿವಸ ಮೊನ್ನೆಯಿಂದ ಇದು ಪ್ರಾರಂಭ ಆಗ್ಯದ. ನಿನ್ನೆ ಎಷ್ಟೋ ಉಗ್ರರು ನಾಶ ಹಾಕತ್ತಾರ. 1 ಲಕ್ಷದೊಳಗೆ ಇಟ್ಕೋರಿ. ಪ್ರಥಮ ಎಲ್ಲಿ ನಡೀತದಂದ್ರೆ ಈ ಯುದ್ಧ ಸಿಂಧೂರ್ ಅನ್ನುವಂಥ ಒಂದು ನಗರದೊಳಗೆ ನಡೀತದ. ಸಿಂಧೂರ್ ಅನ್ನುವಂಥ ನಗರದೊಳಗೆ ಯುದ್ಧ ನಡೆದ್ರೆ ಅಲ್ಲಿ ಯಾರು ಮೇನ್ ಪಾತ್ರವನ್ನು ವಹಿಸಿದ್ರತ್ತಂದ್ರೆ ಅದು ಯಾರು ಕ್ಯಾಪ್ಟನ್ನದೊಳಗೆ ಮುಂದೆ ನಡೆದಿತ್ತಂದ್ರೆ ಆ ಯುದ್ಧ ಅದು ನಮ್ಮ ಭಾರತದ ಮಹಿಳೆ ಸೈನಿಕರಿಂದ ಅದು ಆ ಸಿಂಧೂರ ಒಂದು ಯುದ್ಧ ಯಶಸ್ವಿ ಆಗ್ಯದಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭಾರತದ ನಾರಿಗಳು ಅಂತ ಹೆಂಗತ್ತಂದ್ರೆ ನಮ್ಮ ಭಾರತದ ನಾರಿಗಳು ವೀರ ಮಹಿಳೆಯರಿದ್ದಂಗೆ ನಮ್ಮ ಭಾರತದ ನಾರಿಗಳು. ಅವರು ಕಿತ್ತೂರಾಣಿ ಚೆನ್ನಮ್ಮ ನಾರಿಯರು ಕಿತ್ತೂರಾಣಿ ಚೆನ್ನಮ್ಮ ಒಂದು ಹೆಣ್ಣಾಗಿ ಇಡೀ ಭಾರತದ ಸ್ವಾತಂತ್ರ್ಯವನ್ನು ತಂದು ಕೊಟ್ಲು ಕಿತ್ತೂರಾಣಿ ಚೆನ್ನಮ್ಮ ಅಂತ ಅನೇಕ ಹೆಣ್ಣು ಮಕ್ಕಳು ಇವತ್ತು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಿದ್ದಾರೆ. ಅದ ಹೆಣ್ಣು ಮಕ್ಕಳು ಇವತ್ತು ಉಡಿ ತುಂಬುವಂಥ ಕಾರ್ಯಕ್ರಮ. ನಿಮಗೊಂದು
ಕೇಳ್ಕೋತೀವಿ. ನೀವೆಲ್ಲ ಇದ ಸಂಕಲ್ಪ ನಿಮ್ಮ ಮನೆಯೊಳಗೆ ದೇವ್ರ ಪೂಜೆ ಮಾಡುವಾಗ ಪ್ರತಿಯೊಬ್ಬರು ಸಹಿತ ಈ ಸಂಕಲ್ಪವನ್ನು ನಿಮ್ಮ ಮನೆಗೆ ನೀವೆಲ್ಲರೂ ಕೂಡ ಮಾಡಬೇಕು. ಇನ್ನೊಂದು ಸಂಕಲ್ಪ ಏನು ಮಾಡ್ಬೇಕಂತಂದ್ರೆ, ನಮ್ಮ ಹೊಟ್ಟೆಗೆ ಅನ್ನ ಹಾಕುವಂಥ ರೈತನಿಗೆ ಹೇಳ್ಬೇಕು. ಇದೊಂದು ಹೇಳ್ಬೇಕು ಸಂಕಲ್ಪ. ನಮ್ಮ ದೇಶದ ಬೆನ್ನೆಲುಬು ರೈತನಿಗೆ, ಕಾಲಕ್ಕೆ ತಕ್ಕಂತೆ ಮಳೆ, ಮಳೆಗೆ ತಕ್ಕಂತೆ ಬೆಳೆ, ಬೆಳೆಗೆ ತಕ್ಕಂತೆ ಬೆಲೆ ಕರುಣಿಸು ಭಗವಂತ. ಇವು ಎರಡು ಸಂಕಲ್ಪ ನೀವು ಏನು ಬೇಕಾದ ಮಾಡ್ಕೊಂಡು ಮುಂದೆ ನೀವು ಏನು ಬೇಕಾದ ಬೇಡ್ಕೋರಿ. ದೇವ್ರಿಗೆ ಬಂಗಾರ ಕೊಡೋ ಅಂತಾರೆ ಬೇಡ್ಕೋರಿ, ಒಳ್ಳೆ ಗಂಡನ ಕೊಡೋ ಅಂತಾರೆ ಏನು ಬೇಕಾದ್ರೆ ನಿಮ್ಗೆ ಮುಂದೆ ಏನೇನು ಬರ್ತಾವಲ್ಲ ಎಲ್ಲ ಬೇಡ್ಕೋರಿ. ಜರತ್ತಾಗಿ ನಾವು ಭಾರತ ದೇಶದೊಳಗೊಟ್ಟೆ ಮೊದಲು ನಮ್ಮ ರೈತನಿಗೆ, ಸೈನಿಕನಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಡಬೇಕಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಸಂಕಲ್ಪವನ್ನು ಪ್ರತಿ ದಿವಸ ಮಾಡೋಣ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿಯಲ್ಲ ಅಂತ. ಅತ್ತಿನಿ ಏನರ ಸಿಂಹಾಸನದ ಮೇಲೆ ಕೂತಿ ಅಂದ್ರೆ ನಾ ಇಲ್ಲಿ ಕುಂದಿರ್ತೀನಿ ಅಂತ ಚೇರ್ ಮ್ಯಾಗ ಕುಂದಿರ್ತೀನಿ ಅಲ್ಲ, ನಾ ಸಣ್ಣ ಚೇರ್ ಮ್ಯಾಗ ನಾನಾ ಚೇರ್ ಮ್ಯಾಗ ಕೂತಿ ಅಂದ್ರೆ ನೀ ಎಲ್ಲಿ ಕುಂದಿರ್ತಿ. ಅತ್ತಿನಿ ಏನರ ಚೇರ್ ಮ್ಯಾಗ ಕೂತಿ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂದ್ರೆ ಒಂದು ಕಾಟದ ಮೇಲೆ ಕುಂದಿರ್ತೀನಿ. ನಾನಾ ಕಾಟದ ಮೇಲೆ ಕೂತ್ನಿ ಅಂದ್ರೆ ನೀ ಎಲ್ಲಿ ಕುಂದಿರ್ತಿ. ಅತ್ತಿ ನೀನಾ ಕಾಟದ ಮೇಲೆ ಕೂತಿ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂದ್ರೆ ತಳಗೊಂದು ಮನೆ ಹಾಕೊಂಡು ಮನೆ ಮ್ಯಾಗ ಕುಂದಿರ್ತೀನಿ ನಾನು. ಅಟ್ಟಕರ ಬಿಡ್ಬೇಕಿಲ್ಲ. ನಾನಾ ಮನೆ ಮ್ಯಾಗ ಕೂತ್ನಿ ಅಂದ್ರೆ ನೀ ಎಲ್ಲಿ ಕುಂದಿರ್ತಿ. ಅತ್ತಿ ನೀನಾ ಮನೆ ಮ್ಯಾಗ ಕೂತಿ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂತ ತಳಗೊಂದು ಚಾಪಿ ಹಾಸ್ಕೊಂಡು ಚಾಪಿ ಮ್ಯಾಗ ಕುಂದಿರ್ತೀನಿ ನಾನು. ಮತ್ತಕ್ಕಿ ಕೇಳಿದ್ಲಂತ, ನಾನಾ ಚಾಪಿ ಮ್ಯಾಗ ಕೂತ್ನಿ ಅಂದ್ರೆ ನೀ ಎಲ್ಲಿ ಕುಂದಿರ್ತಿ. ಅತ್ತಿ ನೀನ ಏನರ ಚಾಪಿ ಮ್ಯಾಗ ಕೂತಿ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂದ್ರೆ ತಳಗ ನೆಲದ ಮ್ಯಾಗ ಕುಂದಿರ್ತೀನಿ ಅನ್ಲ. ಜಾಬಾದ ತಿಟ್ಟಕರ ಬಿಡ್ಬೇಕಿಲ್ಲಕ್ಕೆ. ಮತ್ತೆ ಕೇಳಿಲ್ಲಂತ, ಅತ್ತಿ ಸೊಸಿ ನಾನ ಏನರ ನೆಲದ ಮ್ಯಾಗ ಕೂತಿ ಅಂದ್ರೆ ನೀ ಎಲ್ಲಿ ಕುಂದಿರ್ತಿ. ಅತ್ತಿ ನೀನ ಏನರ ನೆಲದ ಮ್ಯಾಗ ಕೂತಿ ಅಂದ್ರೆ ನಾ ಏನು ಮಾಡ್ತೀನಿ ಅಂದ್ರೆ ತಳಗ ತೆಗೆದ ಕೇಸಿನ ತೆಗ್ನ್ಯಾಗ ಕುಂದಿರ್ತೀನಿ ಅನ್ಲಂತಕ್ಕೆ ಸೊಸಿ. ಇಷ್ಟಕ್ಕರ ಬಿಡ್ಬೇಕಿಲ್ಲ. ಮತ್ತೆ ಕೇಳಿಲ್ಲ ಅಂತಕ್ಕೆ ಅತ್ತಿ ಪರೀಕ್ಷೆ ಮಾಡ್ಬೇಕು. ನಾನ ಏನರ ತೆಗ್ಗಿನೊಳಗೆ ಕೂತ್ನಿ ಅಂದ್ರೆ ನೀ ಎಲ್ಲಿ ಕುಂದಿರ್ತಿ ಅಂತ ತಿಳ್ಕೊಂಡು ಸೊಸಿ ಕೇಳಿದ್ಲಂತ. ಸೊಸಿ ಫ್ಯೂಸ್ ಹೋಗಿತ್ತಕ್ಕಿಗೆ. ಆಕೆ ಅನ್ಲಂತ, ಅತ್ತಿ ನೀನ ಏನರ ತೆಗ್ನ್ಯಾಗ ಕೂತಿ ಅಂದ್ರೆ ನಾ ಎಲ್ಲಿ ಕುಂದಿರ್ತೀನಿ ಅಂದ್ರೆ ಇನ್ನೊಂದು ಸ್ವಲ್ಪ ತೆಗೆದು ಅಲ್ಲಿ ಕುಂದಿರ್ತೀನಿ ಅನ್ಲಿಲ್ಲ. ಆ ತೆಗ್ಗ ಮುಚ್ಚಿ ನೀನು ಮ್ಯಾಗ ಕುಂದಿರ್ತೀನಿ ಅನ್ಲಂತಾಗೆ. ಜೋರು ಚಪ್ಪಳಿ ತಡೆದವ್ರು ಸ್ವಸ್ಥಂದಿರ ಇದ್ದಿರ್ಬೇಕು ನೀವೆಲ್ಲ. ಹಾಂ, ಅದ್ರ ಸಲುವಾಗಿ ಇರ್ತಾರೆ. ಅದ್ರ ಸಂಬಂಧ ನೀವು ಏನು ಅತ್ತಿ ದೇವ್ರ ಮನೆ ಒಳಗೆ ಇರ್ತಿರಲ್ಲ, ನಿಮ್ಮ ಮಕ್ಕಳನ್ನು, ನಿಮ್ಮ ಮಗಳನ್ನು ಯಾವ ಸ್ವರೂಪದೊಳಗೆ ನೋಡ್ತಿರಲ್ಲ, ಅದೇ ಥರನಾಗಿ ನಿಮ್ಮ ಸ್ವಸ್ಥಂದರನ್ನು ನೋಡ್ಬೇಕು. ಅಂದ್ರೆ ಒಂದು ಮನೆ ಸ್ವರ್ಗ ಆಗಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥ. ನೀವು ಇರ್ತೀರಿ ಅಂತಂದ್ರೆ ನಿಮ್ಮ ಮಗಳು ಏನರ ಅಪ್ಪಿ ತಪ್ಪಿ ಮನೆ ಒಳಗೆ ಬಂದ ಕಾಲ ಎಡಿವಿಕೇಶನ್ ಏನರ ನೀರು ಚೆಲ್ಲಿದ್ಲ ಅಂತಂದ್ರೆ ಅಂತಾರೆ ಅವ್ರು ಅತ್ತಿದೇವ್ರು. ಏನಂತಾರೆ, ಅವು ಮನ್ಯಾಗ ಬುದ್ಧಿನೇ ಇಲ್ಲ ನೋಡಿ, ಎಲ್ಲಿ ಬೆಕ್ಕದಲ್ಲಿ ಇಡ್ತಾವೆ ನೋಡು ಅಂತಾರೆ. ಅದ ಏನರ ಅಪ್ಪಿ ತಪ್ಪಿ ಅವ್ರ ಮಗಳು ಬಿಟ್ಟು ಕಳ್ಸಿಂದ ಸೊಸಿ ಏನರ ನೀರು ಚೆಲ್ಲಿದ್ಲ, ಇವು ಕಣ್ಣ ಕಾಣಂಗಿಲ್ಲ ನೋಡಿ, ಕಣ್ಣು ಎಲ್ಲಿ ನೆತ್ತಿ ಮ್ಯಾಗ ಇಟ್ಕೊಂಡಿರ್ತಾವ ಅಂತಾರೆ. ಹಿಂಗೆ ಭೇದ ಭಾವ ಮಾಡಿದರೆ ಹೆಂಗೆ ನಡೀತದವ ಈ ಜಗತ್ತು. ಅದಕ್ಕೆ ಎಲ್ಲರ ಮನೆ ಒಳಗಿರ್ತಕ್ಕಂಥವ್ರು ಎಲ್ಲರಿಗೆ, ಮಕ್ಕಳಿಗಾಗಿರ್ಬೋದು, ಸ್ವಸ್ಥಂದರಿಗಾಗಿರ್ಬೋದು, ಒಂದೇ ಸ್ವರೂಪದೊಳಗೆ ನೋಡುವಂಥ ತಾಯಂದಿರು ನೀವೆಲ್ಲರೂ ಕೂಡ ಆಗ್ರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಇನ್ನೊಂದು ಚಪ್ಪಾಳೆ ನಾ ಬಿಟ್ಟೇನೆ. ನಮ್ಮ ಈ ಊರಾಣ ಸಮಸ್ತ ಈ ಕಡ್ಕೊಳ ಗ್ರಾಮದ ಎಲ್ಲ ಯುವಕ ಬಳಗ